ಅಧಿಕಾರತರ ಮಾತಿನ ಹೋಗದಿಂದ ಹೊರಗೆ ಬಂದ್ರ ಯಾಕಂದ್ರೆ ನಾನು ಕೇಳ್ತಾ ಕೂತ್ಬಿಡು ಅಂತ ಅನ್ನಿಸ್ತು. ನನಗೆ ಕೊಟ್ಟ ವಿಷಯ ಅರ್ಥಗಾರಿಕೆಯ ಪ್ರಾಥಮಿಕ ಸಂಗತಿಗಳು, ಪ್ರಸಂಗ, ಅದಕ್ಕೆ ಆಧಾರವಾದ್ದು, ಆಕರವಾದ್ದು ಗ್ರಂಥ, ಸಂವಾದದ ವಿಧಾನ ಇತ್ಯಾದಿಗಳು. ಒಂದು ಸಂಗತಿ ಏನು ಅಂತಂದರೆ, ನಾನೊಂದು ಅಲ್ಕಾಲಕ ಪುಸ್ತಕ ಬರೆದಿದ್ದೆ. ಅದರ ಒಂದು ಅಧ್ಯಾಯದ ವಿಷಯವನ್ನೇ ಪಾಠಕರು ಬಹುಶಃ ಹುಡುಕಿ ಕೊಟ್ಟಿದ್ದಾರೆ ನನಗೆ. ಪ್ರಾಥಮಿಕ ಅರ್ಥಗಾರಿಕೆಯ ಅಗತ್ಯಗಳು ಅಂತ ಒಂದು ಅಧ್ಯಾಯ ಇದೆ. ತುಂಬ ಸುಲಭ ಇದ್ದದು. ಎರಡನೇ ಅಂಶ ಏನು ಅಂತಂದರೆ, ನಮ್ಮ ನಿತ್ಯ ಜೀವನದ ಒಂದು ಪರಿಚಿತ ಸಂಗತಿಯನ್ನು ಅರ್ಥಗಾರಿಕೆಗೆ ಅನ್ವಯಿಸಿಕೊಂಡು ನಾನು ಬರೆದೆ. ಅರ್ಥಗಾರಿಕೆ ಹೇಗೆ ಅಂತಂದರೆ, ನೀವು ವಾಹನ ಡ್ರೈವ್ ಮಾಡಿದರೆ, ಒಂದು ಕಾರಲ್ಲಿಯೋ ಸ್ಕೂಟ್ರಲ್ಲಿ ಅಂತಲ್ಲಿ ಕೂತಿದ್ದೀವಿ, ನಿಮಗೆ ಅಲ್ಲಿ ಗೊತ್ತಿರಬೇಕಾದ ಸಂಗತಿಗಳೇ. ಒಂದು, ನೀವು ಕೂತ ವಾಹನದ ಸರಿಯಾದ ಪರಿಚಯ ನಿಮಗಿರಬೇಕು. ಯಾವ ಯಾವ ನಿಯಂತ್ರಣ, ಹತೋಟಿಗೆ ತಗೊಳ್ಳಬೇಕಾದ ಲಿವರ್ಗಳ ಇತ್ಯಾದಿಗಳು ಎಲ್ಲೆಲ್ಲಿ ಇದೆ, ಅದರ ಕೆಲಸ ಏನು ಅಂತ ಗೊತ್ತಿರಬೇಕು. ಇನ್ನೊಂದು, ವಾಹನ ಹೋಗಬೇಕಾದ ದಾರಿ ನಿಮಗೆ ಸರಿ ಗೊತ್ತಿರಬೇಕು. ಮತ್ತೊಂದು, ಉಳಿದವರು ಹೋಗುವ ದಾರಿ ಅದು ಅಂತ ಪ್ರಜ್ಞೆಯಲ್ಲಿರಬೇಕು. ಅಪಘಾತ ಆಗದ ಹಾಗೆ ನಾವು ಮುಟ್ಟಬೇಕು ಅನ್ನೋ ಎಚ್ಚರಿಕೆ, ಮತ್ತು ಎಷ್ಟು ವೇಗದಲ್ಲಿ ಹೋಗಬೇಕು ಅಂತ ಗೊತ್ತಿರಬೇಕು. ಒಂದು, ಕಾನೂನೇ ಹೇಳ್ತದೆ ಈ ರಸ್ತೆಯಲ್ಲಿ ಇದಕ್ಕಿಂತ ಹೆಚ್ಚು ವೇಗವಾಗಿ ಹೋಗಬೇಡ. ಇನ್ನೊಂದು, ಹಿಂದಿನವ ಹೇಳ್ತಾನೆ ಇಷ್ಟು ನಿಧಾನವಾಗಿ ಹೋಗಬೇಡ. ಅಂದರೆ ಎರಡೂ ಒತ್ತಡಗಳನ್ನು ಸಮೀಕರಿಸಿಕೊಂಡು ನಾವು ನಮ್ಮ ಗುರಿಯನ್ನು ಸೇರಬೇಕು. ಮತ್ತು ಜೊತೆಯಲ್ಲಿದ್ದವರಿಗೆ ಹೆದರಿಕೆಯೂ ಆಗಬಾರದು. ಇದಿಷ್ಟು ಆ ಡ್ರೈವಿಂಗಿನ ಒಂದು ಪ್ರಾಥಮಿಕ ಸಂಗತಿ. ಮೊದಲ ಬಾರಿ ವಾಹನದಲ್ಲಿ ಕಲ್ತವರ ಡ್ರೈವಿಂಗ್ ಗೊತ್ತಿರೋರಾದ್ರೆ ನಿಮಗೆ ಸುಲಭದಲ್ಲಿ ಅರ್ಥ ಆಗ್ತದೆ. ಮೊದಲ ಸಲ ನಾವು ವಾಹನದಲ್ಲಿ ಕುಂತಾಗ ಇಷ್ಟು ಗೊಂದಲಗಳು, ಎಷ್ಟು ಭಯ, ಎಷ್ಟು ಟೆನ್ಷನ್, ಕೈಯೆಲ್ಲ ಕೆಂಪಾಗ್ತಿರ್ತಾ ಇದೆ. ಕ್ರಮೇಣ ನಿಮಗೊಂದು 10,000 ಕಿಲೋಮೀಟರ್ ನೀವು ಡ್ರೈವ್ ಮಾಡಿದ ಮೇಲೆ ಆ ಎಲ್ಲ ಗೊಂದಲಗಳು ನಿವಾರಣೆ, ತುಂಬ ಸಹಜವಾದ ನಿಮ್ಮ ಕೈಕಾಲ ಚಲನೆ ಆ ವಾಹನವನ್ನು ಓಡಿಸ್ತಾರೆ. ನೀವು ಅದನ್ನು ಯೋಚಿಸುವುದಿಲ್ಲ. ಎಷ್ಟೋ ಸಲ ಕೂತಿರ್ತೀರಿ, ಸ್ಟಾರ್ಟ್ ಮಾಡ್ತೀರಿ, ಅವನ ಸ್ವಭಾವನಕ್ಕೆ ಬಂದಿರಿ, ನಿಲ್ಲಿಸಿದ್ದೀರಿ, ಲಾಕ್ ಮಾಡಿ ಮೇಲೆ ಬಂದಿದ್ದೀರಿ. ಹೇಗೆ ಬಂದು, ಎಲ್ಲಿ ಬಂದು ಅಂತಿರುವುದು. ಅಂದರೆ ಅಷ್ಟು ಸಹಜವಾಗಿ ನಮಗೆ ಬಂದ ಹಾಗೆ ಅರ್ಥಗಾರಿಕೆಯು ಒಂದು ಹಂತದವರೆಗೆ ನೀವು ತುಂಬ ಗೊಂದಲವನ್ನು ಮೂಡಿಸ್ತದೆ. ಎಂಥದ್ದು ಗೊತ್ತಾಗೋದಿಲ್ಲ, ಒಟ್ಟು ಇದು ಬೇಡದ ಕೆಲಸ ಅಂತ ಕಾಣುತ್ತೆ. ಆದರೆ ಒಮ್ಮೆ ಅಭ್ಯಾಸ ಆದ ಮೇಲೆ, ಒಂದೊಂದು 50 ಪಾತ್ರಗಳನ್ನು ಹೇಳಿದ ಮೇಲೆ ಮತ್ತದಿಷ್ಟು ಸುಲಭವಾಗಿ ಸಹಜವಾಗಿ ಬರ್ತದೆ ಅಂತಂದರೆ, ನಾವು ನಿತ್ಯ ಮನೆಯಲ್ಲಿ ಮಾತಾಡಿದಷ್ಟು ಸಹಜವಾದ ಅನುಭವವಾಗಿ ನಿಮಗೆ ಬರ್ತದೆ. ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ನಾನು ದಿವಾಕರ ಹೆಗ್ಡೆಯವರ ಅಥವಾ ಕಾರಂತರ ಹೀಗೆ ಆ ಸಹಜವಾದ ಒಂದು ಮಾತನ್ನು ಅನುಭವಿಸ್ತಾ ಇದ್ದೇವೆ. ನೀವು ಅದಕ್ಕೆ ಮುಟ್ಟಬೇಕಾದ್ರೆ ಹೇಗೆ, ನಾವು ಹತ್ತಿ ಬಂದ ಏಣಿ ಯಾವುದು, ನಿಮಗದು ಪೂರಕ ಹೌದು ಅಲ್ವೋ, ಇದನ್ನು ಹೇಳುವುದಷ್ಟೇ ನನ್ನ ಉದ್ದೇಶ. ಈಗ ಒಂದು ಸಣ್ಣ ಬಿಂದುವನ್ನು ಇಟ್ಟುಕೊಳ್ಳಿ. ಅರ್ಥಗಾರಿಕೆ ಪ್ರಾಥಮಿಕ ಸಂಗತಿ ಅಂತಂದರೆ, ನೀವು ಅರ್ಥ ಹೇಳಬೇಕಾಗಿರೋ ಒಂದು ಪದ್ಯ. ಎಲ್ಲರೂ ಸಾಮಾನ್ಯ ಒಂದು ಪದ್ಯದಿಂದ ತೊಡಗು, ಬಹಳ ಪರಿಚಿತವಾದ ನೋಡಿ ನಿರ್ಮಲ ಜಲ ಸಮೀಪದ ಪಂಚವಟ್ಯ ಪದ್ಯವನ್ನು ಇಟ್ಕೊಳ್ಳೋಣ. ಉದಾಹರಣೆ ಮಾತ್ರ, ನಾನೇ ಅರ್ಥ ವಿಸ್ತರಣೆ ಮಾಡ್ತೀನಂತಲ್ಲ. ಆ ಒಂದು ಪದ್ಯವನ್ನು ಇಟ್ಟುಕೊಂಡ್ರೆ ಒಂದು ಚುಕ್ಕಿಯದು, ನೀವು ಆ ಚುಕ್ಕಿಯಲ್ಲಿದ್ದೀರಿ. ನಿಮ್ಗೆ ಅಧ್ಯಯನಕ್ಕೆ ಪೂರಕ ಸಂಗತಿಗಳಿಗೆ ಒಂದು ಆ ಪದ್ಯದ ಸರಳ ಸಂಗತಿ ಅನ್ನೋದು. ಎರಡನೇದ್ದು ಆ ಪ್ರಸಂಗ. ಪಂಚವಟಿ ಶಿವಪುರ ಕಮಾನಭಂಗ ಸಹಿತವಾದ್ದು ಅದು ಒಂದು ಪ್ರಸಂಗ. ಈ ಪದ್ಯದ ಒಂದು ಆವರಣ, ಒಂದು ಪರಿಧಿ. ಸರಿ, ನೀವು ಪದ್ಯ ಓದಿರಿ, ನಿಮ್ಮ ಪದ್ಯ ಅರ್ಥ ಆಯ್ತು. ಆ ಪ್ರಸಂಗವನ್ನು ಓದಿರಿ, ಪ್ರಸಂಗವು ಅರ್ಥ ಆಯ್ತು. ಅಷ್ಟು ಸಾಕಾಗುವುದು. ಮುಂದಿನ ಹಂತಕ್ಕಾಗುವಾಗ ಆ ಪ್ರಸಂಗ ಎಲ್ಲಿಂದ ಬಂತು? ರಾಮಾಯಣದಿಂದ ಬಂತು. ರಾಮಾಯಣದಲ್ಲಿ ತುಂಬ ರಾಮಾಯಣಗಳಿದ್ದಾರೆ. ಈ ಕವಿ ಯಾವ ರಾಮಾಯಣವನ್ನು ಅನುಸರಿಸಿ ಬರಲ್ಲ, ಅದನ್ನು ಇಟ್ಕೊಂಡು ಆ ಕಾವ್ಯವನ್ನು ಅಥವಾ ಕಾವ್ಯದ ಆ ಭಾಗವನ್ನು ಓದಿ. ಇದು 3ನೇ ಪರಿಧಿ. ಇನ್ನು ಇದಕ್ಕೆ ಮೂಲ ಆಕರ ಗ್ರಂಥವಾದ ರಾಮಾಯಣ, ಇದು 4ನೇ ಪರಿಧಿ. ಇದಿಷ್ಟು ಅರ್ಥಧಾರಿಯಾಗಿ ನಮಗೆ ಅಧ್ಯಯನದ ಜ್ಞಾನ. ಆಮೇಲೆ ನೀವು ಅದಕ್ಕೆ ಬೇಕಾಗಿ ಎಷ್ಟೂ ಓದುವುದು. ಆದರೆ ಒಂದು ಕಿವಿ ಮಾತಾಡ್ತಾ ಇದೆ. ಈ ಓದು ಶಾಸ್ತ್ರ ಅಥವಾ ಗ್ರಹಿಕೆ ಮಾಹಿತಿಗಳು ಏನು ಮಾಡ್ತವೆ ಅಂದರೆ, ನಮ್ಮನ್ನು ಪ್ರಚೋದಿಸ್ತವೆ. ಇದನ್ನು ಹೇಳು, ಇದನ್ನು ಹೇಳು, ಇದನ್ನು ಹೇಳು.
ಆಗ ಆ ಚಪಲಕ್ಕೆ ಬಿದ್ದ ನಾನು ಹೇಳಿದ ಈ ಮೊದಲ ಚುಕ್ಕಿಯನ್ನು, ಮೊದಲ ಪರಿಧಿಯನ್ನು, ಎರಡನೇ ಪರಿಧಿಯನ್ನು ಬಿಟ್ಟು ನಾವು ಓದಿದ ಅದನ್ನು ಹೇಳ್ತಾ ಇದ್ದೇವೆ. ನಮ್ಮಲ್ಲಿ ಒಬ್ಬರು ವೇಷಧಾರಿಯು ಅರ್ಥಧಾರಿಯೂ ಆದವರಿದ್ದಾರೆ. ಅವರು ಪಾರಂಪರಿಕವಾಗಿ ಈ ಜ್ಯೋತಿಷ್ಯ ಮತ್ತು ವೈದ್ಯಕೀಯವನ್ನು ಓದವರು, ಆಯುರ್ವೇದ. ಅವರು ಯಾವ ಪಾತ್ರವನ್ನು ಹೇಳಿ ಅವರು ಆಯುರ್ವೇದದ ಮೂಲ ತಾಂಡ, ತೊಗಟೆ, ಔಷಧೀಯ ಗುಣವನ್ನು ಅಥವಾ ಈ ಗ್ರಹ, ಈ ನಕ್ಷತ್ರ ಇಂಥ ಸ್ಥಾನದಲ್ಲಿದ್ದಾಗ ಇಂಥ ಫಲ ಇದನ್ನು ಹೇಳದೇ ಇರುವುದಿಲ್ಲ. ಅವ್ರು ಬೇಕಾದ್ರೆ ಉತ್ತರನೇ ಮಾಡಲಿ, ಇದನ್ನು ನಿಮ್ಗೆ ಯಾಕೆ ನಗುವಂತು ಅಂದ್ರೆ ನಿಮ್ಗೆ ಆ ಉತ್ತರನ ಪಾತ್ರ ಏನು ಅಂತ ಕಲ್ಪನೆ ಇದೆ, ಆದ್ರಿಂದ ಬಂತು. ಇಲ್ಲದ ಕೆಲವರಿಗೆ ಅದು ಗೊತ್ತಿರುವುದು, ಅವ್ನು ಹೌದೇನೋ ಹೇಳಿದ್ರೆ ತಪ್ಪೇನು ಅಂತ ಆಲೋಚನೆ ಮಾಡುವವರು ಹೇಳಿ. ಆದರೆ ನಾವು ತುಂಬ ಓದಿದ್ರೆ ಆಗೋ ತೊಡಕದು. ಅಂದರೆ ಒಂದು ಸಾಹಿತ್ಯದಲ್ಲಿ ಕೂಡ ಒಂದು ಮಾತಿದೆ, ಪಾಂಡಿತ್ಯವು ಪ್ರತಿಭೆಯನ್ನು ನಿಯಂತ್ರಿಸಕೂಡದು, ಪ್ರತಿಭೆಗೆ ಪಾಂಡಿತ್ಯ ಪೂರಕವಾಗಿರಬೇಕು ಅಷ್ಟೇ. ಯಾಕಂದ್ರೆ ನಾವು ಒಂದು ರಂಗಭೂಮಿಯಲ್ಲಿ ಒಂದು ಪಾತ್ರವಾಗಿ ನಟಿಸ್ತಾ ಇದ್ದೇವೆ. ಯೋಚನೆ ಮಾಡಿ, ನಾನು ಹೇಳ್ತಾ ಇರೋದು ಆಟದ ವೇಷವನ್ನಲ್ಲ, ತಾಳಮದ್ದಲೆ ಅರ್ಥವನ್ನು. ನಾವು ರಂಗಭೂಮಿಯಲ್ಲಿ ಒಂದು ಪಾತ್ರವಾಗಿ ನಟಿಸ್ತಾ ಇದ್ದೇವೆ. ಈಗ ನಟಿಸುವಾಗ ಆ ಪಾತ್ರ ಏನು ಅದನ್ನಲ್ವ ನಾವು ತೋರಿಸಬೇಕಾಗ್ತದೆ. ನಾನೀಗ ಶಂಕರ ವಿಜಯದಲ್ಲಿ ಶಂಕರಾಚಾರ್ಯರ ಪಾತ್ರ ಮಾಡ್ತೇನೆ ಅಂತ ಇಟ್ಟುಕೊಳ್ಳಿ, ಪಕ್ಕನಕ್ಕೆ ಇವಂಥದ್ದು ಶಂಕರಾಚಾರ್ಯ ಮಾಡೋದು ಇವನಿಗೆ ಅಂತ ಗೊತ್ತುಂಟು, ಅದ್ವೈತ ಅಂತ ಖಂಡಿತ ನಾನು ನಟಿಸ್ತಾ ಇದ್ದೇನೆ ಸ್ವಾಮಿ, ನಾನು ಶಂಕರಾಚಾರ್ಯ ಅಲ್ಲ. ಅವರೊಂದು ಕೂತಲ್ಲೇ ಯೋಗ್ಯತೆಯೋ ನನಗಿಲ್ಲ, ಆದರೆ ನಾನು ಅವರ ಹಾಗೆ ನಟಿಸ್ತಾ ಇದ್ದೇನೆ. ಅಂದರೆ ನಾನು ಹೇಳ್ತಾ ಇರುವುದು ಕಪಟ, ಅದು ನಾನು ಅದನ್ನು ತಿಳಿದು ಹೇಳುವುದಲ್ಲ, ಅವರ ಬಾಯಿಂದ ಹೀಗೆ ಬಂದಿರಬಹುದು ಅಂತ ನಾನು ನಿಮಗೆ ಮುಟ್ಟಿಸುವುದು ನಟನೆ. ಹಾಗಾಗಿ ನನ್ನ ನಟನೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಅದರಿಂದ ತಗೊಳ್ತೇನೆ. ಇಲ್ಲ ಶಂಕರಾಚಾರ್ಯರ ಎಲ್ಲ ಸಾಹಿತ್ಯವನ್ನು ಹೇಳ್ತೇನೆ ಅಂತ ಹೊರಟ್ರೆ ನೀವು ತಾಳಮದ್ದಲೆ ಅರ್ಥ ಹೇಳುವುದಿಲ್ಲ, ನೀವು ಶಂಕರಾಚಾರ್ಯರ ಪ್ರವಚನ ಮಾಡ್ತಾ ಇದ್ದೀರಿ. ನನಗೆ ಸೂಕ್ಷ್ಮಗಳನ್ನು ನೀವು ಮೊದಲೇ ಸ್ಪಷ್ಟಪಡಿಸುವುದು. ಯಾಕಂದ್ರೆ ನಾವು ಓದುವಾಗ ಯಾಕೆ ಓದುತ್ತೇವೆ ಎನ್ನುವುದು ನಮಗೆ ಗೊತ್ತಿರಬೇಕು. ಇಲ್ಲದಿದ್ರೆ ನಾನು ಆಗ ಹೇಳಿದ ಅರ್ಥಧಾರಿ ಹಾಗಂತ ನನಗೆ ಗೊತ್ತಿರುವುದನ್ನೆಲ್ಲ ಹೇಳುವಂಥದ್ದು ಹೇಳ್ತದಲ್ಲ, ನನಗೆ ಪ್ರಚೋದನೆ ಕೊಡ್ತದಲ್ಲ, ಆದ್ದರಿಂದ ಹೇಳಿ ಹೋಗ್ತದೆ. ಎಷ್ಟೋ ಸಲ ತಾಳಮದ್ದಲೆ ಮುಗಿದ ಮೇಲೆ ನಮ್ಮ ಹತ್ರ ಪ್ರಶ್ನೆ ಬರ್ತದೆ, ನೀವು ಅದೊಂದು ವಿಷಯವನ್ನು ಹೇಳ್ಬೋದಿತ್ತಲ್ಲ. ಹೇಳ್ಬಹುದಿತ್ತು, ಹೇಳದೂ ಇರ್ಬೋದಿತ್ತು. ಈ ಅವಕಾಶ ನಮಗುಂಟಲ್ಲ, ಹೇಳಬೇಕು ಅಂತ. ಯಾಕಂದ್ರೆ ಅವನಿಗೆ ಅದರ ಬಗ್ಗೆ ಆಸಕ್ತಿ ಉಂಟು. ಹಾಗಾಗಿ ಅವ ಇದನ್ನು ಹೇಳಲಿ ಅಂತ ಬಯಸ್ತಾನೆ. ಅಂದ್ರೆ ಒತ್ತಡ ಎರಡು ಬದಿಯಿಂದ ಬರ್ತದೆ. ಒಂದು ನೀವು ಓದಿದ ಓದು ನಿಮ್ಮನ್ನು ಒತ್ತಾಯಿಸ್ತದೆ, ಮತ್ತೊಂದು ಹೊರಗಿನವರು ನಿಮ್ಮನ್ನು ಒತ್ತಾಯಿಸ್ತಾರೆ, ನೀವು ಅದನ್ನು ಹೇಳಿ. ಈ ಒತ್ತಡಗಳಿಂದ ಪಾರಾಗಬೇಕಾದ್ರೆ ನಾವು ರಂಗಭೂಮಿಯಲ್ಲಿ ಒಂದು ಪಾತ್ರವನ್ನು ನಟಿಸುವುದನ್ನು ಸ್ಪಷ್ಟ ಪ್ರಜ್ಞೆ ನಮಗಿರಬೇಕು. ವಿದ್ವತ್ತನ್ನೇ ಆಯುಧವಾಗಿ ಮಾಡಿಕೊಂಡವರೊಬ್ಬರು ನನ್ನ ಭಿನ್ನಾಭಿಪ್ರಾಯ. ಬಟ್ ಒಂದು ಹಂತದಲ್ಲಿ ಹೇಳಿದೆ ನಾನು, ತಾಳಮದ್ದಲೆ ಒಂದು ಕಲಾ ಪ್ರಕಾರ, ಅದು ಅಭಿನಯ, ಅದು ನಾವು ನಟಿಸುವುದು ಅಂತ ನೀವು ಒಪ್ಪುವಲ್ಲಿವರೆಗೆ ನಿಮಗೆ ಚರ್ಚೆ ಇಲ್ಲ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಆಗ ಕಾರಂತರ ಹೇಳಿದಾಗೆ ಮೂಲಕ್ಕೆ ನಿಷ್ಠವಾಗಿ ಅಂತೆಲ್ಲ ಬರ್ತದೆ. ನಮಗೆ ಮೂಲ ಪ್ರಸಂಗ, ನಮಗೆ ಮೂಲ ಪ್ರಸಂಗದ. ಹಾಗಾಗಿ ಈ ಎರಡು ಪರಿಧಿಯನ್ನು ಮೀರ್ಲಿಕ್ಕೆ ಇಲ್ಲ ನಾವು. ಅಲ್ಲಿ ಹಾಗಾಯ್ತಲ್ಲ, ಅದು ಹಾಗೆಯೇ ಆಗುವುದು. ಅದನ್ನ ಆಚೆಗೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ನಮ್ಮ ಪ್ರಸಂಗದಿಂದ ಆಚೆ ಗೊತ್ತಿಲ್ಲ ಏನಪ್ಪ. ನಾನು ವಿದ್ವಾಂಸ ಆಗ್ಲಿಕ್ಕೆ ಹೊರಟವನ, ಅರ್ಥಧಾರಿ ಆಗ್ಲಿಕ್ಕೆ ಹೊರಟವನ. ಅರ್ಥಧಾರಿ ಮತ್ತು ವಿದ್ವಾಂಸ ಒಬ್ಬನೇ ಅಲ್ಲ. ನಮ್ಮಲ್ಲಿ ಸಾಮಾಜಿಕವಾಗಿ ತುಂಬಾ ತಪ್ಪು ತಿಳುವಳಿಕೆಗಳುಂಟು. ಈಗ ಭಾಷಣ ಮಾಡುವಾಗ ನನ್ನನ್ನು ಉದ್ದೇಶಿಸಿ ಪಾಠಕರು ಹೇಳಿ ಒಳ್ಳೆ ವಿದ್ವಾಂಸರು ಅವರು. ನಾನು ವಿದ್ವಾಂಸ ಅಲ್ಲ, ನಾನು ಅರ್ಥಧಾರಿ. ಯಾಕಂದ್ರೆ ಆ ಪಾತ್ರವನ್ನು ನಾನು ಅಭಿನಯಿಸಿ ತೋರಿಸ್ತಾ ಇದ್ದೇನೆ. ವಿದ್ವತ್ತು ಎಂಬುದು ಆಯಾ ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟನ್ನು ಬಳಸುವ ನೈಪುಣ್ಯ ನಮ್ಗೆ ಇಲ್ಲದೆ ಹೋದ್ರೆ ನಮ್ಗೆ ದೊಡ್ಡ ತೊಂದರೆ ಕೊಡ್ತದೆ. ಹಾಗಾಗಿ ನೀವು ಓದುವಾಗ ಇದು ಎರಡು ಮೂಲ ಸೂತ್ರವನ್ನು ಬಿಡಲೇಬೇಡಿ, ಒಂದು ಪದ್ಯ, ಒಂದು ಪ್ರಸಂಗ. ಆಮೇಲಿನದ್ದು ಪ್ರಸಂಗ ಯಾವುದರಿಂದ ಆರಿಸಿಕೊಂಡಿದೆಯೋ ಆ ಕಾವ್ಯದ ಓದು. ನಮಗೆ ಸಾಮಾನ್ಯವಾಗಿ ಮಹಾಭಾರತದಲ್ಲಿ ಹೆಚ್ಚಿನವು ಕುಮಾರವ್ಯಾಸನಿಂದಲೂ, ರಾಮಾಯಣದಲ್ಲಿ ತೊರವೆಯಿಂದಲೂ ಬಂದದ್ದು. ಇದು ಕನ್ನಡದ ಕಾವ್ಯ. ಇದನ್ನು ಓದಿಕೊಂಡ್ರೆ ಎರಡು ಲಾಭ ಉಂಟು ನಿಮಗೆ. ಒಂದು, ಆ ಕಥೆಗೆ ಬೇಕಾದ ಇನ್ನೂ ವಿವರಗಳು ಸಿಗ್ತವೆ. ಎರಡು, ನಿಮ್ಮ ಭಾಷೆ ಸಮೃದ್ಧ ಆಗ್ತದೆ, ಸಂಪನ್ನವಾಗ್ತದೆ. ನಡುಗನ್ನಡದ ಕಾವ್ಯದ ಓದು ನಿಮ್ಮ ಅರ್ಥಗಾರಿಕೆ ಕೊಡುವ ಪುಷ್ಟಿಯನ್ನು ಬೇರೆ ಯಾವುದೂ ಕೊಡುವುದಿಲ್ಲ. ನೋಡಿ, ಅರ್ಥ ಹೇಳ್ತಾ ಹೇಳ್ತಾ ಒಂದು
ಒಂದು ಕುಮಾರವ್ಯಾಸನ ಒಂದು ಸಾಲು ಬಂದು ಬಿಟ್ಟರೆ ಅರ್ಥಕ್ಕೆ ಕೊಡೋ ಚಂದ ಮಾಡಿ ಅದು ನೀವು ಕೇಳಿ ಹೇಳಿ ಆನಂದಿಸಬೇಕಾದ ವಿಷಯ. ಹಾಗಾಗಿ ಯಾವುದು ಪ್ರಸಂಗದ ಕಥೆಗೆ ಆಕರವೋ ಆ ಕಾವ್ಯದ ಓದು. ಇನ್ನು ಆ ಕಥೆ ಮೂಲ ಅಂತ ನಾವು ಹೇಳುವ ಸಂಸ್ಕೃತ ಆಧಾರವುಳ್ಳ ಸಾಮಾನ್ಯವಾಗಿ ನಮ್ಮಲ್ಲಿ ಭಾಗವತ, ರಾಮಾಯಣ, ಮಹಾಭಾರತ ಇವುಗಳನ್ನು ಇಟ್ಟುಕೊಂಡಿರ್ತಾರೆ. ಆ ಕೃತಿಗಳ ಓದು ಅದು ನಿಮ್ಮ ಬೆಳವಣಿಗೆ ಮುಂದಿನ ಹಂತದಲ್ಲಿ. ಸಾಮಾನ್ಯವಾಗಿ ಮಹಾಭಾರತದ ಕಥೆ ನಮ್ಗೆ ಗೊತ್ತಿರ್ತದೆ, ರಾಮಾಯಣದ ಕಥೆ ನಮ್ಗೆ ಗೊತ್ತಿರ್ತದೆ, ಭಾಗವತದ ಕಥೆಯೂ ಗೊತ್ತಿರ್ತದೆ. ಇದನ್ನು ಹೆಚ್ಚು ದೃಢಪಡಿಸಿಕೊಳ್ಳುವುದಕ್ಕಾಗಿ ಮತ್ತೆ ನೀವು ಓದಬಹುದು. ಅದನ್ನು ಓದಲಿಲ್ಲ ಅಂದ್ರೆ ಅರ್ಥ ಹೇಳೋದಕ್ಕೆ ಏನು ತೊಂದರೆ ಇಲ್ಲ. ನೀವು ಎಲ್ಲವನ್ನು ಓದಿ ಅರ್ಥ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಎಲ್ಲವನ್ನು ಓದಿದ ಮೇಲೆ ನೀವು ಅರ್ಥ ಹೇಳೋದು ನಿಲ್ಲಿಸ್ತೀರಿ ಸತ್ಯಕಾಲ. ಅಲ್ಲಿಯವರೆಗೆ ನೀವು ಅರ್ಥ ಹೇಳ್ತಾ ಇರ್ತೀರಿ, ಕಲಿತಾ ಇರ್ತೀರಿ. ಈಗ ಆ ಉದಾಹರಣೆಯನ್ನು ವಿಸ್ತರಿಸ್ತಾ ಹೋಗುದು. ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡವರು ಪರ್ಣಶಾಲೆಯ ರೂಢಿಪಾಲರು ಪಂಚವಟಿಯ ಕಾಡಿನಲ್ಲಿ ಪದ್ಯ. ಇಷ್ಟೇ ಗೊತ್ತಿರುವುದು, ಬೇರೆ ಎಂತ ಗೊತ್ತಿಲ್ಲ. ರಾಮ ಯಾರು ಅಂತ ಗೊತ್ತಿದೆ, ಕಾಡಿಗೆ ಬಂದಿದ್ದಾನೆ ಅಂತ ಗೊತ್ತಿದೆ, ಪಂಚವಟಿಯಲ್ಲಿ ಕರ್ಣಕುಟಿರ ಕಟ್ಟಿಕೊಂಡು ಇರ್ತಾನೆ ಅಂತ ಗೊತ್ತಿದೆ. ಅದನ್ನಷ್ಟನ್ನೇ ಹೇಳಿ ಮೊದಲ ಹಂತದಲ್ಲಿ ನೀವು ಮಾಡಬೇಕಾದಷ್ಟೇ. ತಮ್ಮ ಲಕ್ಷ್ಮಣ ಪಂಚವಟಿ ಎಂಬ ಕಾನೂನಕ್ಕೆ ಬಂದಿದ್ದೇವೆ, ಋಷ್ಯಾಶ್ರಮಗಳನ್ನೆಲ್ಲ ದಾಟಿ ಅವರ ನಿರ್ದೇಶನದಂತೆ ಇಲ್ಲಿ ಬಂದಿದ್ದೇವೆ. ನಿರ್ಮಲವಾದ ನೀರು ಹರಿಯುತ್ತಾ ಇದೆ. ಇಲ್ಲಿ ಪರ್ಣಕುಟೀರಗಳನ್ನು ಕಟ್ಟಿಕೊಂಡು ನಾವು ಕಳೆಯಬೇಕಾದ 14 ವರ್ಷವನ್ನು ಇಲ್ಲಿಯೇ ಕಳೆಯೋಣ. ಆಗದೆ ಧಾರಾಳ ಪ್ರಾಥಮಿಕ ಹಂತ. ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಹೋದಲ್ಲೆಲ್ಲ ತೊಡಕಿಗೆ ಬಿಡ್ತೀರಿ ನೀವು ಆ ಹಂತದಲ್ಲಿ. ಆಯಿತು, ಆ ಮಟ್ಟಿಗೆ ನಿಮ್ಮ ಅರ್ಥ ಪಾಸ್ ಆಗಿದೆ. ಆಮೇಲೆ ಆ ಪ್ರಸಂಗವನ್ನು ಇಲ್ಲಿ ಓದಿ. ಆಗ ನಿಮಗೆ ಅವನು ಹೊರಟದ್ದು ಯಾಕೆ, ಅದರ ಹಿನ್ನೆಲೆಯಲ್ಲಿ ಏನು, ದಶರಥನ ದುಃಖ, ಕೈಕೇಯಿಯ ಹಠ, ಇವನ ವ್ರತನಿಷ್ಠೆ, ಲಕ್ಷ್ಮಣ ಹಠ ಮಾಡಿದ್ದು. ಲಕ್ಷ್ಮಣ ಒಂದಂತಾರೆ ದಶರಥನನ್ನು ತೆಗೆದಾದರೂ ನಿನ್ನನ್ನು ಸಿಂಹಾಸನದಲ್ಲಿ ಕೂಡಿಸ್ತೇನೆ ಅಂತ ಹೇಳ್ತಾನೆ. ಈ ಲಕ್ಷ್ಮಣನ ಈ ಸ್ವಭಾವ, ಸೀತೆ ನಾನು ಬರ್ತೇನೆ ಅಂತ ಹಠ ಇಡೋದು, ಅವಳ ಕಣ್ಣೀರು, ಕೈಕೇಯ ಶೋಕ, ದಶರಥ ಕೊನೆಯ ಗಳಿಗೆಯಲ್ಲಿ ಉಂಡ ಹೋಗುವಾಗ ಒಂದು ತುತ್ತು ಅಂತ ಹೋಗಿದ್ದು, ಇದೆಲ್ಲ ಸೇರಿ ಭರತ ಚಿತ್ರಕೂಟ ಪ್ರಕರಣ, ಇದೆಲ್ಲ ನಿಮಗೆ ಪ್ರಸಂಗದ ಕಥೆಯಲ್ಲಿ ಸಿಗ್ತದೆ. ಮುಂದಿನ ಹಂತದಲ್ಲಿ ನೋಡಿ ನಿರ್ಮಲ ಜಲ ಸಮೀಪದಿ ಅನ್ನುವಾಗ ಈ ನಿರ್ಮಲ ಜಲ ಅನ್ನುವುದಕ್ಕೆ ವ್ಯಕ್ತಿತ್ವವನ್ನಿಟ್ಟುಕೊಂಡು ತಳವು ಕಾಣುವಷ್ಟು ಸ್ಫುಟವಾಗಿ ಸ್ಫಟಿಕದಂತೆ ಹೃದಯ ಇರಬೇಕು, ಆಗ ನಮಗೆ ಇಷ್ಟು ಚಂದವಾಗಿ ಜೀವನ ನಡೆಸಲಿಕ್ಕೆ ಬರ್ತದೆ ಇತ್ಯಾದಿ ಭಾವನೆಗಳನ್ನು ಇಟ್ಟುಕೊಂಡು ಒಂದು 4 ವಾಕ್ಯ ಹೆಚ್ಚು ಅರ್ಥ ಹೇಳಿಕಾಗ್ತದೆ. ಈ ಪದ್ಯದ ಚೌಕಟ್ಟಿನ ಒಳಗೆ ಪದ್ಯದ ಅರ್ಥವನ್ನೇ ಹೇಳುವ ಅರ್ಥಧಾರಿಯನ್ನು ಯಾವ ವಿದ್ವಾಂಸ, ಯಾವ ತರ್ಕ ಪಂಡಿತರು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೆನಪಿಟ್ಟುಕೊಳ್ಳಿ. ಯಾಕಂದ್ರೆ ನೀವು ಪದ್ಯದೊಳಗಿದ್ದೀರಿ. ನಿಮ್ಮ ಬಾಯಿ ಮುಚ್ಚಿಸಿದ ಇಟ್ಟುಕೊಳ್ಳಿ ಒಮ್ಮೆ. ಆಮೇಲೆ ಹೊರಗೆ ಬರುವಾಗ ಕೇಳಿದವರು ಹೇಳ್ತಾರೆ, ಅವ್ರು ಹೇಳಿದ್ದು ಸರಿ ಇಲ್ಲ, ನಿಂದು ಸರಿ ಉಂಟು. ನಾನಿದನ್ನು ನನ್ನ ಬದುಕಿನಲ್ಲಿ ಅನುಭವಿಸಿದ. ಆ ಪ್ರಸಂಗ ನಿಷ್ಠೆ, ಪದ್ಯ ನಿಷ್ಠೆ ಇದು 2. ಆಮೇಲೆ ಕಥೆಯ ಓದು ನಿಮ್ಮ ಜ್ಞಾನದ ವಿಸ್ತಾರಕ್ಕಾಗಿ ಬೇಕು. ಆದರೆ ಜ್ಞಾನ ವಿಸ್ತಾರಕ್ಕಾಗಿಯೇ ಓದುವುದಲ್ಲ, ನೀವು ನಿಮ್ಮ ಅರ್ಥಧಾರಿ ಆಗಲಿಕ್ಕೆ ಓದುವುದು. ಹಾಗಾಗಿ ಅಲ್ಲಿ ಬರುವ ಭಾವನಾತ್ಮಕ ಸಂಘರ್ಷಗಳನ್ನು, ಆ ಪಾತ್ರಗಳ ಸ್ವಭಾವವನ್ನು ಅಭ್ಯಾಸ ಮಾಡಿ. ಪಾತ್ರ ಸ್ವಭಾವವನ್ನು ನೀವು ಮೂಲ ಕಥೆಯಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಪ್ರಸಂಗದಲ್ಲಿ ಪೂರ್ತಿ ಸ್ವಭಾವ ಚಿತ್ರ ಇರುವುದಿಲ್ಲ. ಇಡೀ ರಾಮಾಯಣ ಓದದಿದ್ದರೆ ರಾಮನ ಸ್ವಭಾವ ನಿಮ್ಗೆ ಗೊತ್ತಾಗುವುದಿಲ್ಲ. ನೀವು ಅದನ್ನು ಕಾವ್ಯವನ್ನು ಆಸ್ವಾದಿಸುವ ಗುಣವನ್ನು ಇಟ್ಟುಕೊಂಡು ಓದಿ. ಯಾಕಂದರೆ ಶಾಸ್ತ್ರವನ್ನು ಓದಿದ ಹಾಗೆ ನೀವು ಓದಿದರೆ ನಿಮಗೆ ಕಾವ್ಯವು ಶಾಸ್ತ್ರ ಆಗ್ತದೆ. ಕಾವ್ಯ ಕೊಡುವ ಆನಂದವನ್ನು ನೀವು ಕಳ್ಕೊಳ್ತೀರಿ, ಅರ್ಥದಲ್ಲಿ ಅದನ್ನು ಅಭಿವ್ಯಕ್ತಿಸುವ ಸಂತೋಷವನ್ನು ಕಳ್ಕೊಳ್ತೀರಿ. ಇತ್ತೀಚೆಗೆ ನಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲೆಲ್ಲ ಎಲ್ಲ ತಾಳಮಧ್ಯೆ ಎಲ್ಲ ಪಟಗಳು ಬರ್ತವೆ. ಕಂಡವರೆಲ್ಲ ಅವ್ರ ಪಟವನ್ನು ಹಾಕೊಂಡು ಸಂತೋಷ ಪಡ್ತಾರೆ. ಒಂದು ಗಮನಿಸಿರ್ಬೋದು ನೀವು, ಒಬ್ಬ ಅರ್ಥಧಾರಿ ಅರ್ಥ ಹೇಳ್ತಾ ಇದ್ದಾನೆ, ಅವನ ಕಣ್ಣೀರನ್ನು ಗಮನಿಸಿರಿ. ಆಹಾ ಏನೋ ಅದ್ಭುತ ಅಂತ ಅವನ ಕಣ್ಣಿನಲ್ಲಿ ನೀಗಿಲಿತ. ಅದಕ್ಕೆ ನೀವೇನು ಹೇಳ್ತೀರಿ ಯೋಚನೆ ಮಾಡಿ. ಅದು ಗೆಲ್ಲುವ ಸೋಲು. ದುಃಖದ ತೀವ್ರತೆಯಲ್ಲಿ ನಟಿಸುವುದು ಅಂತಲೂ ನಾನು ಹೇಳಿದ್ದೇನೆ. ಆಗ ಕಣ್ಣೀರು ಬರ್ತದೆ. ಅದು ಸರಿಯ ಅಲ್ವ? ಸರಿ ಅಂತ ಒಪ್ಪುವಾದ ಒಳ್ಳೆಯ ನಟನೆ. ತುರ್ತಿವ ವಶಾತ್ ಅವನಿಗೆ ಆ ಹೊತ್ತಿಗೆ ಸಿಟ್ಟು ಬಂದಿದ್ದೀವಿ. ಕಣ್ಣೀರಿಗೆ ನಾವು ಮೌಲ್ಯ ಕೊಡ್ತೇವಾದರೆ ಸಿಟ್ಟಿಗೆ ನಾವು ಎದ್ದು ಬಂದಿದ್ರೆ ಅರ್ಥ ಹೊಡೆದ್ರು ನಾವು ಅಲ್ವಾ? ಹೌದಲ್ವ? ಅದರ ಅರ್ಥ ಏನು? ನಾವು ನಟಿಸುತ್ತಿರುವುದು ನಮ್ಮ ಕಂಠದಿಂದ, ನಮ್ಮ ಮಾತಿನಿಂದ ಮಾತ್ರ. ನಾವು ಬಡಗಿನಲ್ಲಿ ಅವನ ಶೈಲಿ ಉಂಟು ಅರ್ಥದಲ್ಲಿ, ಅದು ಬೇರೆ, ನಾನು ಅದನ್ನು ಟೀಕಿಸ್ತಾ ಇಲ್ಲ. ಆದರೆ ನಾವು ನಮ್ಮ ಅಭಿವ್ಯಕ್ತಿಯನ್ನು ಮಾತಿನಿಂದ, ಸ್ವರದಿಂದ ತೋರಿಸುವುದೇ ಹೆಚ್ಚು ಪ್ರಧಾನ. ನಿಮ್ಮ ಮಾತು ಕೇಳಿದವನಿಗೆ ದುಃಖ ಬರಬೇಕು, ನಿಮಗೂ ದುಃಖ ಬರಬೇಕು ಅಂತಿಲ್ಲ.
ನಿಮಗೆ ದುಃಖ ಬಂದರೆ ಮುಂದಿನ ಬಗ್ಗೆ ಅರ್ಥ ಹೇಳ್ತೀರಿ ಹಾಗೆ ಆಗುದಿಲ್ಲ, ಇಷ್ಟ ಆಗ್ತದೆ. ಹಾಗಾಗಿ ಇದು ಅಭಿನಯ ಅಂತ ನಾನು ಹೇಳಿದ್ದಕ್ಕೆ ಹೆಚ್ಚು ಒತ್ತು ಕೊಡಬೇಕು ನೀವು. ಇದು ಒಂದು ಮುಖ ಈ ಅಧ್ಯಯನಕ್ಕಿರುವ. ಇನ್ನೊಂದು ನನಗೆ ಎರಡನೇದ್ದು ನನಗೆ ಬಂದದ್ದು ಸಂವಾದ ಬೆಳೆಸುವುದು ಹೇಗೆ ಅನ್ನೋದು. ಈ ಸಂವಾದಕ್ಕೆ ಇನ್ನೊಂದು ರೂಪ ಬಂದಿದೆ ಈಗ, ಎಂತ ಚರ್ಚೆ ಅಂತ. ಈ ಕಾರಂತರು ಹೇಳಿದ ಹಾಗೆ ನಿಮ್ಮ ಪಕ್ಕ ನೆನಪಾಯಿತು. ದಾಯ ಭಾಗದೊಳೆದು ಗ್ರಾಮಂ ಕುರುರಾಯ ಸುವಿವೇಕದಿಂದ ಕೊಡುವಂಥದ್ದಲ್ಲಿ ಕೃಷ್ಣರಾಯ ಸಂಧಾನವನ್ನು ನೀ ಮಾಡಿ ಬರಬೇಕು ಅಂತ ಧರ್ಮಾಲಯ ಕೃಷ್ಣನಲ್ಲಿ ಹೇಳಿದ. ಕೃಷ್ಣನಿಗಿರುವುದು ಇಂತಹ ಅನ್ಯಾಯ ಮಾಡಿದ ಕೌರವನಲ್ಲಿ ನಿನಗೆ ಮರುಕವೇ ಅಂತ ಕೇಳುವ ಒಂದು ಪ್ರಶ್ನೆ. ಕೃಷ್ಣ ಕಾಯ್ತಾ ಇರುವುದು ಧರ್ಮರಾಯನ ಕಾಲ ಎಳೆಯುವುದು ಹೇಗೆ ಅಂತ. ಇವ ಎಲ್ಲಿಯೋ ಬೇರೆ ಎಲ್ಲ ವಿಷಯ ಓದಿದ್ದಾನೆ, ಕ್ಷಾತ್ರ ಧರ್ಮ ಏನು ಉಂಟಲ್ಲ, ಅದನ್ನೆಲ್ಲ ಧರ್ಮರಾಯನಿಗೆ ಉಪದೇಶ ಮಾಡಿದ. ಧರ್ಮರಾಯ ಪಾಪ ಬಡಪಾಯಿ ಉತ್ತರ ಕೊಡ್ಲಿಕ್ಕೆ ಆಗದೆ ಸುಮ್ಮನೆ ಕೂತ. ತಾಣ ಮೊದಲೇನಾಯ್ತು, ಹಾಳೆ. ಯಾರು ಹಾಳು ಮಾಡಿದ್ರು? ಧರ್ಮರಾಯನ ಮಿತಿ ಗೊತ್ತಿಲ್ಲದ ಪ್ರಶ್ನೆ ಮಾಡಿದ್ರೆ ಕೃಷ್ಣನೇ ಹಾಳು ಮಾಡಿದ ಅಂತ ಹೇಳಬೇಕೋ ಬೇಡ? ಗಮನಿಸಬೇಕು, ಧರ್ಮರಾಯ ಆ ಪಾತ್ರ ತುಂಬಾ ತಿಳಿದ ಪಾತ್ರ, ಅರ್ಥಧಾರಿ, ಅದನ್ನು ನಟಿಸ್ತಾ ಇದ್ದಾನ ಪಾಪ. ಅವನಿಗೆ ಧರ್ಮಶಾಸ್ತ್ರ ಗೊತ್ತಿಲ್ಲ. ಅವ ಏನು ಪದ್ಧತಿ ಉಂಟು ಅದರ ಆಧಾರದ ಮೇಲೆ ಮಾತಾಡ್ತಾ ಇದ್ದಾನೆ. ಸ್ವಾಮಿ ಶಾಂತಿಯ ಒಳ್ಳೇದು, ನಿಂದ ಆಗ್ಲಿಕ್ಕಿಲ್ಲ, ಇದು ಬೇಡ ಅಂತ ಅವ ಹೇಳಿದ. ಕೃಷ್ಣ ಹೇಳಬೇಕಾದದ್ದೇನು? ನೀತಿಯೇ ಕರುನಾಡು ನಿನಗೆ ವಿಧಾತವೆಣಿಸಿದ ದುಷ್ಟನಲ್ಲಿ ಸಂಪ್ರೀತಿಯೇ ಸಂಧಾನಕ್ಕನುವಾಗುವರೇ ಬೇಡು. ಅಲ್ಲ ಪುಣ್ಯಾತ್ಮ, ನೀನು ಮಾಡಬಾರ್ದು ಅನ್ಯಾಯ ಎಲ್ಲ ಮಾಡಿದ್ದಾನೆ, ಅಂಥವನ ಜೊತೆ ಸಂಧಾನ ಮಾಡಬೇಕು ಅಂತ ಹೇಳ್ತೀಯಲ್ಲ, ಇದು ಸರಿಯೇ? ಕರುನಾಡು ಆದರೂ ಇದು ನೀತಿಯೇ. ಯಾಕಂದ್ರೆ ನೀನು ನಾಳೆ ರಾಜನಾಗ್ಲಿಕ್ಕಿದ್ದ, ನಾಳೆ ಅಪರಾಧಿಗೆ ಶಿಕ್ಷೆ ಕೊಡುವಾಗ ನೀನು ಹೀಗೆ ಕನಿಕರ ಹೋಗಿದ್ರೆ ಹೇಗೆ? ಈ ಧೋರಣೆಯನ್ನಿಟ್ಟುಕೊಂಡು ಆ ಸಂಭಾಷಣೆಯನ್ನು ಬೆಳೆಸಬೇಕು, ಆಗ ಸುಮುಖವಾಗಿ ಹೋಗ್ತದೆ. ಗಲಾಟೆ ಚರ್ಚೆ ಆಗುವಲ್ಲಿಯೂ ಕೂಡ ಸಂವಾದ ಅಂತಲೇ ನಾವು ಯಾಕೆ ಹೇಳ್ತೇವೆ ಅಂದರೆ ಅದು ಪರಸ್ಪರ ಪೂರಕ. ಹೊಡ್ಕೊಳ್ಳೋ ಪಾತ್ರಗಳಾದರೂ ಮುಂದಿನ ಪದ್ಯಕ್ಕೆ ಅವನಿಗೆ ಬರಲಿಕ್ಕೆ ತೊಡಕಾಗುವಾಗ ನಾನು ಮಾತಾಡೋದು. ಸಂವಾದದಲ್ಲಿ ಗಮನಿಸಬೇಕಾದದ್ದು, ನಿಮಗೆ ದ್ರೌಪದಿಯ ಪಾತ್ರ ಕೊಟ್ಟಿದ್ದಾರೆ, ಇನ್ನೊಬ್ಬನಿಗೆ ಭೀಮನ ಪಾತ್ರ ಕೊಟ್ಟಿದ್ದಾರೆ, ಅದೇ ಸಂಧಾನ ಮುಂದಿನ ಭಾಗ. ಇವತ್ತು ಪ್ರಸಿದ್ಧವಾದ ಪದ್ಯ ಕೊಮ್ಮಲಾಂಗಿ ಕೇಳೆ ಗಜ ಗ್ರಾಮೀಣಿ ಪಾಂಚಾಲಿ ಪದ್ಯ. ಅದಕ್ಕೆ ಭೀಮ ಅರ್ಥ ಹೇಳ್ತಾ ಇದ್ದಾನೆ. ಹೇಳುತ್ತಾ ಸಂಧಾನಕ್ಕೆ ಧರ್ಮರಾಯ ಮನಸ್ಸು ಮಾಡಿದ್ದಾನೆ. ಹಾಗಾಗಿ ಕೃಷ್ಣ ಹೊರಟಿದ್ದಾನೆ ಅಂತೆಲ್ಲ ಹೇಳಿ, ಈಗ ದ್ರೌಪದಿಗೆ ಮುಂದಿನ ಪದ್ಯ ಇರುವುದು ಯಾವುದು? ಸಂಧಿಯೇ ಕಲಿ ಭೀಮ. ಆ ಪದ್ಯಕ್ಕೆ ದ್ರೌಪದಿ ಬರಬೇಕಾದ್ರೆ ಭೀಮ ತಾನು ಸಂಧಾನಕ್ಕೆ ಒಪ್ಪಿದ್ದೇನೆ ಅಂತ ಹೇಳಬೇಕು. ನಮ್ಮಲ್ಲಿ ಹೇಗಿದೆ ಅಂತಂದ್ರೆ, ಭೀಮ ದೊಡ್ಡ ಮನಸ್ಸಿಲ್ಲದವನಾಗಿ ಸಂಧಾನಕ್ಕೆ ನನಗೆ ಇಷ್ಟ ಇಲ್ಲ, ಅವರೆಲ್ಲ ಒಪ್ಪಿದ್ದಾರೆ ಅನ್ನೋ ಧೋರಣೆಯಿಂದ ಮಾತಾಡೋದು ಕ್ರಮ. ಅದು ಪಕ್ಕ ಕೇಳುವವನಿಗೆ ಖುಷಿಯಾದೀತು. ಆದರೆ ಹಾಗೆ ಹೇಳಿದಂತಾದರೆ ದ್ರೌಪದಿ ಅರ್ಥ ಹೇಳುವ ಏನು ಮಾಡಬೇಕು ಅಂತ. ಸಂಧಿಯೇ ಕಲಿ ಭೀಮ ಅಂತ ಪದ್ಯಕ್ಕೆ ಹೋಗಬೇಕಾದ್ರೆ ಇವ ಸಂಧಿ ಆದೀತು ಅಂತ ಹೇಳಬೇಕಲ್ಲ. ಭೀಮ ಹೇಳದಿದ್ದೆ, ಭೀಮನ ಕೆಟ್ಟ ಉದ್ದೇಶದಿಂದ ಹೇಳದಿರುವುದಲ್ಲ, ಅವ ತನ್ನ ಪಾತ್ರವನ್ನು ತಾನು ಹೀಗೆ ನಿರೂಪಿಸುವುದು ಅಂತ ಒಂದು ಸ್ವಾತಂತ್ರ್ಯವನ್ನು ವಹಿಸಿ ಮಾತಾಡ್ತಾ ಇದ್ದಾನೆ. ನಿನಗೆ ಅವನಲ್ಲಿ ಹಿತ ಬಂದುದೇ ಪದ್ಯ ಉಂಟು, ಹಾಗೆ ನೋಡಬೇಕು. ಹಾಗಾಗಿ ನಾವು ಇನ್ನೊಬ್ಬನಿಗೆ ತೊಡಕಾಗದಂತೆಯೂ ನಮ್ಮ ಪಾತ್ರವನ್ನು ನಾವು ನಿರೂಪಿಸ್ತಾ ಹೋಗಬೇಕು. ನಮಗೆ ಹೊಸ ಆಲೋಚನೆ ಬರ್ತದೆ, ಈ ಪಾತ್ರವನ್ನು ಇನ್ನೊಂದು ರೀತಿಯಲ್ಲಿ ಮಾಡುವಂತ ಕಾಣ್ತದೆ, ಎಲ್ಲ ಸರಿಯೇ, ಅದು ಅವನಿಗೆ ತೊಂದರೆ ಆಗಬಾರ್ದು. ಶರಸೇತು ಬಂದಲ್ಲ ಪದ್ಯ ನಿಮ್ಗೆ ಗೊತ್ತಿಲ್ಲ. ಅರ್ಜುನ ಬಂದಿದ್ದಾನೆ, ಹನುಮಂತನನ್ನು ಗೊತ್ತಾಯ್ತು. ಹನುಮನಿನಿಂದ ಬೆದನು ನೋಡಿದರೆ ಬಡ ಜುಣುಗಿನಂದದಲ್ಲಿರುವೆ ಏಕೆ, ಘನತೊರದ ಕಾಯ ಮಾತಂಗೆಂದು ಜನವು ಸಿಗುವುದು. ನೀನು ಯಾಕಪ್ಪ ಹೀಗಿದ್ದೀಯೆ, ನೋಡ್ಲಿಕ್ಕೂ ಕಾರಣದಷ್ಟು ಅನ್ನಕ್ಕಿದ್ದೀಯೇ ನಿಂತಾರೆ. ಆಗ ಹನುಮಂತನಾದ ಕೇಳೆಯನು ಮತ್ತು ಅನುಬಡವಾದ ನಾವು ಸೇತುವೆಗೆ ಕಲ್ಲು ಬಣ್ಣೆಲ್ಲ ಹೊತ್ತು ನಮ್ಮ ಶರೀರ ಹೀಗಾಯಿತು. ಹನುಮಂತ ಮಾಡಿದವನಿಗೆ ಸ್ವಲ್ಪ ವಸ್ತು ಹೇಳುವಂತಿತ್ತು. ಹೇಳ್ತಾನೆ, ಅದು ದೊಡ್ಡದು ಎಂಥದೋ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಯೋಗ ಶಕ್ತಿ ಅಂತಲ್ಲ ಮತ್ತೊಂದು ಕಾರಣಗಳನ್ನು ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಇವ ಮುಂದಿನ ಪದ್ಯಕ್ಕೆ ಹೋಗ್ಬೇಕಲ್ಲ ಅರ್ಜುನ. ಹೊತ್ತು ದಣಿಯಲದೇಕೆ ಗಿರಿಗಳ, ನಾನು ಪರ್ವತ ಕಲ್ಲು ಹೊತ್ತು ಹೀಗಾದದ್ದು ಅಂತ ಹನುಮಂತ ಹೇಳದೆ ಹೋದರೆ ಅರ್ಜುನ ಮುಂದಿನ ಪದ್ಯಕ್ಕೆ ಹೋಗುದೇ, ಅವನಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆಗ ಪಕ್ಕ ತಾಣ ಮೊದಲೇ ತಿಳುವಳಿಕೆ ಇಲ್ಲದವೇನು ಗ್ರಹಿಸ್ತಾನೆ, ಅರ್ಜುನನಿಗೆ ಹೆಚ್ಚು ಗೊತ್ತಿಲ್ಲ ಇದು. ನಿಜವಾಗಿ ಅರ್ಜುನನಿಗೆ ಸರಿಯಾಗಿ ಗೊತ್ತಿದೆ, ಇವನಿಗೆ ಗೊತ್ತಿದೆ, ಆದರೆ ನಮ್ಮ ಗ್ರಹಿಕೆಗಳು ಹಾಗಾಗ್ತವೆ. ಆದ್ದರಿಂದ
ಸಂವಾದದಲ್ಲಿ ನೀವು ತಾಂತ್ರಿಕ ತೊಂದರೆಯನ್ನು ಇನ್ನೊಬ್ಬ ಅರ್ಥಧಾರಿ ನಿಮಗೆ ಬೇಕಾದ್ರೆ ಮಾಡಿಕೊಳ್ಳಿ, ಇನ್ನೊಬ್ಬ ಅರ್ಥಧಾರಿ ಕೊಡಬಾರ್ದು. ಯಾಕಂದ್ರೆ ಅವನ ಅಭಿವ್ಯಕ್ತಿಯನ್ನು ನೀವು ಹಾಳು ಮಾಡಿದರೆ ಆಗ್ತದೆ. ಈಗ ಅದಕ್ಕೆ ಇನ್ನೊಬ್ಬ ಸ್ವಲ್ಪ ತಲೆ ಇದ್ದ ಅರ್ಥಧಾರಿ ಅಂತ ಆದರೆ ಅವ ಅದಕ್ಕೆ ಪದ್ಯವನ್ನೇ ಕೋಟ್ ಮಾಡಿ ಮಾತಾಡ್ತಾನೆ ಅಂತ ಇಟ್ಬಿಡ. ಆಗತ್ತೆ ನೋಡುದು ನಾವೆಲ್ಲವರಿದಕ್ಕೆ ಒಪ್ಪಿ ಹೇವಿ ವಿಷಯೋತ್ಸವಕ್ಕೆ ನೀವೆಂತದ್ದು ಸ್ವಾಮಿ ಅದನ್ನು ಹಾಗೆ ಹೇಳಿದ್ದಾಗೆ ಒಪ್ಪಿದ್ದೇವೆ ಅಂತ ಹೇಳಿದ್ದೀವಿ. ಈಗ ಒಪ್ಪುದಿಲ್ಲ ಅಂತ ಹೇಳಿದ್ರೆ ಅರ್ಥ ಅಂತ ಕೇಳಿದರೆ ಆಗ ನಾವೆಂತ ಮಾಡೋದು, ನಿಮ್ಮ ಹೀಗೆ ಹೇಳಿ ನನಗೂ ಹೇಳಿ ಹೀಗಾಗ್ತದೆ ಕೆಲವು ಸಲ. ಆದ್ದರಿಂದ ಸಂವಾದದಲ್ಲಿ ನಾವು ಎಷ್ಟು ಚಂದ ಸಂವಾದ ಬೆಳೆಸ್ತೇವೆ ಎನ್ನುವುದರಲ್ಲಿ ಇನ್ನೊಬ್ಬರಿಗೆ ತೊಂದರೆ ಮಾಡದಂತೆ ಸಂವಾದ ಬೆಳೆಸುವುದು ಕೂಡ ಸೇರಿ. ಹೀಗಾಗಿ ಕಟುವಾದ ಜಗಳದಲ್ಲಿಯೂ ಕೂಡ ಅವನಿಗೆ ಮುಂದಿನ ಪದ್ಯದ ಅರ್ಥ ಹೇಳುವುದಕ್ಕೆ ತೊಂದರೆ ಆಗುವ ಹಾಗೆ ನಾವು ಮಾತಾಡಬಾರ್ದು. ಅದು ಬಹಳ ಪ್ರಾಥಮಿಕವಾದ ಸಂಗತಿ. ಇನ್ನು ಕೆಲವು ಹೇಳಲೇಬೇಕಾದ ಸಂಗತಿಗಳಿರ್ತವೆ. ಅದನ್ನು ಆ ಪದ್ಯದಲ್ಲಿ ಹೇಳಿದ್ರೆ ಮುಂದೆ ಹೋಗುವುದಿಲ್ಲ. ನಾನು ವಸ್ತು ಹೇಳುವುದು ಅಂತ ಹೇಳಿ ಅದನ್ನು ಹೇಳದೇ ಇರ್ಲಿಕ್ಕೆ ಆಗುವುದಿಲ್ಲ, ಹೇಳಲೇಬೇಕಾದದ್ದು. ಅದನ್ನು ಹೇಳದೇ ಇದ್ರೆ ಆ ಪ್ರಸಂಗದ ಮುಖ್ಯ ಸಂಗತಿಯನ್ನು ನಾವು ಮರೆತಾಗತ್ತವೆ. ಆದ್ದರಿಂದ ಎರಡು ಸಂಗತಿ, ಒಂದು ನಾವು ಹೇಳಬಾರದನ್ನು ಹೇಳಬಾರದು, ಇನ್ನೊಂದು ಹೇಳಬೇಕಾದದ್ದನ್ನು ಮರೆಯಲೂಬಾರದು. ಪದ್ಯ ಬಿಟ್ಟು ಹೋಗುವುದು ಇತ್ಯಾದಿ ಎಲ್ಲ ಇರ್ತದೆ. ಆಗಲೂ ಹಾಗೆ ಆದಷ್ಟು ಸಂವಾದಕ್ಕೆ ಪೂರಕವಾದ ಸಂಗತಿಗಳನ್ನು ಕೂಡಿಸಿಕೊಂಡು ನಾವು ಮಾತಾಡಿಕೊಂಡು ಹೋಗ್ಬೇಕು. ಪದ್ಯ ಬಿಟ್ಟರು ಆ ಭಾವವನ್ನು ಬಿಡಬಾರ್ದು. ಇದು ಒಂದು ಸಂಗತಿ. ಇನ್ನೊಂದು, ಅರ್ಥ ಹೇಳುವಾಗ ನಮ್ಮಲ್ಲಿ ತುಂಬ ಜನ ಗಮನಿಸದ ಮತ್ತು ಗಮನಿಸಲೇ ಬೇಕಾದ ವಿಷಯ ಇದೆ. ನಾನು ಹೇಳಿದ ವಿಷಯಕ್ಕೊಂಚೂರು ಹತ್ತಿರ, ಅಂದರೆ ಪೂರ್ತಿ ಅದುವೇ ಅಲ್ಲದಿದ್ರು ನನಗೆ ನಿಮಗೆ ಪೂರಕ ಆಗಲಿ ಅನ್ನೋದಕ್ಕಾಗಿ ಹೇಳ್ತಾ ಇದ್ದೇನೆ. ಮತ್ತು ನನಗೆ ಸಂವಾದ ಮಾಡಬೇಕು ಅಂತಲೇ ಹಂಬಲ ಇರೋದು. ಹಾಗೆ ನನ್ನ ಮಾತುಗಳಿಗೆ ನೀವು ಏನು ಕೇಳಿ ಪ್ರತಿಕ್ರಿಯೆ ಉಂಟೋ ಅದನ್ನು ಮತ್ತಿನ ಸಂಭಾಷಣೆಯಲ್ಲೇ ತಗೊಳ್ಳೋದು. ನನಗೆ ಒಂದಿಷ್ಟು ನನಗೆ ಅನಿಸಿದ್ದನ್ನು ಹೇಳಿಬಿಡ್ತಾರೆ. ಒಂದು ಅರ್ಥಗಾರಿಕೆಯಲ್ಲಿ ಧಾಟಿ ಅಂತ ಉಂಟು. ಅದು ಎಲ್ಲಿ ಒಂದು ಪ್ಯಾರಾಗ್ರಾಫ್ ಕೇಳುವಾಗಲೂ ಈ ತಾಣ ಮೊದಲೇ ಅರ್ಥ ಅಂತ ಅನಿಸ್ತದೆ. ಸೂಕ್ಷ್ಮ ಗಮನಿಸಿ, ಕಳೆದ ವರ್ಷ ಹಸಿರು ಪಾಲ್ನಲ್ಲಿ ಆದ ಗೋಷ್ಠಿಯಲ್ಲಿ ನಾನು ಈ ವಿಷಯ ಹೇಳಿದ್ದೆ. ಒಂದು ತಲೆಮಾರು ಈಗಾಗಲೇ ಪ್ರಸ್ತಾವವಾದ ಡಾಕ್ಟರ್ ಪ್ರಸ್ತಾವ ಮಾಡಿದ ಸಾಮುಗರು, ದೇವರಾಜ ಎಲ್ಲ ಇತ್ಯಾದಿ ಒಂದು ತಲೆಮಾರು. ಆ ಅರ್ಥಧಾರಿಗಳ ಅರ್ಥವನ್ನು ನೀವು ಕೆಲವನ್ನಾದರೂ ಕೇಳಿರ್ತೀರಿ, ಮತ್ತು ಕೇಳದಿದ್ರೆ ಕೇಳತಕ್ಕದ್ದು, ಅರ್ಥಧಾರಿ ಆಗಲಿಕ್ಕೆ ಅದು ಬೇಕಾದ್ದು. ಅಲ್ಲೆಲ್ಲ ಒಂದು ಧಾಟಿ ಇದೆ, ಒಂದು ಶೈಲಿ ಇದೆ. ಅದು ತಾಣ ಮೊದಲೇ ಅರ್ಥಗಾರಿಕೆಯ ಶೈಲಿ. ಹಾಗೆ ಅಂತ ಒಂದೇ ಯಾವ ಕೇಳಿದರೆ ಅಲ್ಲ, ಯೂನಿಫಾರ್ಮ್ ಅಲ್ಲ. ಶ್ರೇಣಿಯವರ ಸ್ವರ ಕೇಳುವಾಗ ಗೊತ್ತಾಗ್ತದೆ, ಅವ್ರು ಮಾತಾಡೋ ರೀತಿಯಲ್ಲಿ ಗೊತ್ತಾಗ್ತದೆ. ದೇವರಾಜ್ ಅವ್ರದ್ದು, ತೆಕ್ಕಟ್ಟೆ ಅವ್ರದ್ದು ಗೊತ್ತಾಗ್ತದೆ, ಸಾಮುದ್ರದ್ದು ಗೊತ್ತಾಗ್ತದೆ, ಬೇರೆ ಬೇರೆ ಪೆರ್ಲದವ್ರದ್ದು ಗೊತ್ತಾಗ್ತದೆ, ಬೇರೆ ಬೇರೆ. ಆದರೆ ಒಟ್ಟಾಗಿ ಅದು ಒಂದೇ. ನಮ್ಮ ವೈವಿಧ್ಯದಲ್ಲಿ ಏಕತೆ ಅಂತ ಹೇಳಿದ ಹಾಗೆ ಅಷ್ಟು ವಿಭಿನ್ನ ಶೈಲಿಗಳಲ್ಲಿಯೂ ಈ ತಾಣ ಮೊದಲೇ ಅರ್ಥದ ಟೋನ್ ಉಂಟು. ಆ ತಲೆಮಾರು ನೇಪಥ್ಯ ಕುರಿತು ಆಮೇಲೆ ಪ್ರಭಾಕರ ಜೋಶಿ, ಶಂಭು ಶರ್ಮರು, ಗೋಪಾಲ ಶಾಸ್ತ್ರಿಗಳು ಇವರೆಲ್ಲ ಇವರಲ್ಲಿಯೂ ಹಾಗೆ ಮೂಡಂಬಲಿ ಶಾಸ್ತ್ರಿಗಳ ಮಾತು ಕೇಳುವಂಥದ್ದು ಇದು ಮೂಡಂಬಲಿ ಶಾಸ್ತ್ರಿಗಳು, ಜೋಶಿಯವರ ಮಾತು ಕೇಳುವಂಥದ್ದು ಇದು ಪ್ರಭಾಕರ ಜೋಶಿ, ಶಂಭು ಶರ್ಮರ ಅಂತ ಕೇಳುವಂಥದ್ದು ಶಂಭು ಶರ್ಮ. ಹೀಗೆ ಆ ಶೈಲಿಗಳು ಬೇರೆ ಬೇರೆ ಇದ್ದಾಗಲೂ ತಾಣ ಮೊದಲೇ ಅರ್ಥಕಾರಿಕೆ ಟೋನ್ ಹೋಗಲಿಲ್ಲ, ಆ ಶೈಲಿ. ಆಮೇಲೆ ತಲೆಮಾರು ಬಂತು. ನನ್ನ 60 ಆಚೆ ಹೆಚ್ಚಿದ್ದವರು ಹಿರಣ್ಯ ಭಟ್ರು, ಉಜಿರೆಯವರ, ಜಬ್ಬಾರ, ಸುಣ್ಣಂಬಳು, ನಾನು ಎಲ್ಲ ಇದ್ದೇವೆ. ಈಗ ನಮ್ಮ ಅರ್ಥವು ಬೇರೆ ಬೇರೆ ಶೈಲಿ. ನೀವು ಕೇಳಿದವ್ರಿಗೆ ಗೊತ್ತಿರ್ತದೆ. ನಾವು ಮಾತಾಡಿ ನಮ್ಮ ಬೇರೆ ಗುರುತಿಸುವ ಹಾಗೆ ಉಂಟು. ದಿವಾಕರ ರೆಡ್ಡಿ ಅವರಾಗಿ ನಾನು ಮಾತಾಡೋದಲ್ಲ, ನಾನು ಮಾತಾಡಿದಾಗೆ ದಿವಾಕರ ರೆಡ್ಡಿ ಅವರು ಮಾತಾಡೋದಲ್ಲ. ಆದರೆ ನಮ್ಮ ಮಾತಿನಲ್ಲಿಯೂ ಆ ಅರ್ಥಗಾರಿಕೆಯ ಟೋನ್ ನೀವು ಗಮನಿಸಿ. ನಾನು ನಿಮ್ಮನ್ನು ಉದ್ದೇಶಿಸಿ ಯಾಕೆ ಹೇಳ್ತೇನೆ ಅಂತಂದರೆ, ನೀವು ನೆಕ್ಸ್ಟ್ ಆ ಶೈಲಿಯನ್ನು ಬಿಲ್ಡಪ್ ಮಾಡಬೇಕಾದವು. ಈಗಲೀಗ ಆ ವೈವಿಧ್ಯ ಕಾರಣ ಆಗ್ತಾ ಉಂಟು. ಅದು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲ ಅರ್ಥವು ಒಂದೇ ಶೈಲಿಯಲ್ಲಿ ಕಟ್ತದೆ. ನೀವು ಗಮನಿಸಿ, ನೀವೇ ನೋಡಿ, ನಿಮಗೆ ನಾನು ಹೇಳೋದು ಅರ್ಥ ಆಗ್ತದ. ಹಿಂದಿನ ಒಂದು ತಲೆಮಾರು ಹಿಂದೆ ಇದ್ದ ಆ ಶೈಲಿ ಪ್ರಭೇದ ಮತ್ತು ಏಕಸೂತ್ರ, ಈಗೆಲ್ಲ ಏಕಸೂತ್ರದಲ್ಲೇ ಐಕ್ಯ. ಆದರೆ ಒಟ್ಟಾಗಿ ಅದನ್ನು ಕೇಳುವಾಗ ಇದು ತಾಣ ಮೊದಲೇ ಅರ್ಥವೋ ಅಂತ ಸಂಶಯ ಬರುವ ಹಾಗೆ ಇರಕೂಡದು. ತಾಣ ಮೊದಲೇ ಅರ್ಥ ಅಂತ ಇರಬೇಕು. ನಾನು ಹೇಳಿದ ಆ ಸೂಕ್ಷ್ಮ ನಿಮ್ಗೆ ಗೊತ್ತಾಯಿತು ಅಂತ ನಾನು ಎಣಿಸ್ತೇನೆ. ಈಗ ನಾನು ಹೇಳಿದ ಒಂದು ವಾಕ್ಯವನ್ನು ಇಟ್ಟುಕೊಂಡೇ ನಾನು ಹೇಳ್ತೇನೆ. ತಮ್ಮ ಲಕ್ಷ್ಮಣ ಅಯೋಧ್ಯೆಯನ್ನು ಬಿಟ್ಟು ಪಂಚವಟಿ ವನಾಂತರಕ್ಕೆ ಬಂದೆವು, ಒಂದು ಶೈಲಿ. ತಮ್ಮ ಲಕ್ಷ್ಮಣ ಅಯೋಧ್ಯೆಯನ್ನು ಬಿಟ್ಟಿದ್ದೇವೆ, ವನಾಂತರವನ್ನು ಸೇರಿದ್ದೇವೆ, ಇದು ಒಂದು ಶೈಲಿ. ಆದರೆ ಅದು ಎರಡೂ ಕೂಡ ತಾಣ ಮೊದಲೇ ಶೈಲಿ. ಹೌದಾ? ನಿಮಗೆ ಮುಟ್ಟಿತ್ತು ಅಂತ ನಾನು ಅಂದುಕೊಳ್ತೇನೆ.
ಹೀಗೆ ಆ ಶೈಲಿ ಪ್ರಭೇದವನ್ನು ಕಾದುಕೊಳ್ಳಬೇಕು. ಹಾಗಾದ್ರೆ ಸ್ವಂತ ಶೈಲಿ ಬರುವುದೇಕಪ್ಪ ಅರ್ಥಧಾರಿಗೆ? ಇದ್ದಕ್ಕಿದ್ದಾಗ ಅರ್ಥ ಹೇಳುವಾಗ ಶೈಲಿ ಹೇಗೆ ಬರ್ತದೆ? ಸುಮ್ಮನೆ ಪಾಠ ಮಾಡಿದಾಗ ಬಸ್ ಸ್ಟ್ಯಾಂಡ್ನಲ್ಲಿ ಕಂಡಕ್ಟರ್ಲಿ ಅಥವಾ ಅಂಗಡಿಯಲ್ಲಿ ಮಾತಾಡಿದಾಗ ಬರ್ತದೆ, ಶುರು ಬರ್ತದೆ, ನಮಗೆಲ್ಲ ಆಗಿ ಬರ್ತಿದ್ದರು. ಕ್ರಮೇಣ ಕೇಳಿ 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 ಗಮನಿಸಿ, ಕೇಳಿ 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 ನಮ್ಮ ಶೈಲಿ ರೂಪುಗೊಳ್ಳುವುದು. ಶುರುವಿಗೊಂದು 4 ಅರ್ಥ ಬೇರೆ ಯಾರದ್ದನ್ನು ಅನುಕರಿಸಿದಾಗೆ ಕಾಣ್ತದೆ, ಆದರೆ ಅದು ಉಳಿಯುವುದಿಲ್ಲ. ನಿಮ್ಮ ಸ್ವಂತ ಶೈಲಿ ಬೆಳೆದ ಹಾಗೆ ಅದು ಬಿಟ್ಟು ಹೋಗ್ತದೆ, ಬಿಟ್ಟು ಹೋಗ್ಲಿಕ್ಕಾಗಿ ಇರುವುದು. ಆ ಸ್ವಂತ ಶೈಲಿ ರೂಪುಗೊಂಡ ಮೇಲೆ ನಿಮಗದು ನಿಮ್ಮದಾಗಿ ಸಿದ್ಧ ಆಗ್ತದೆ. ಇದನ್ನು ಹೇಗೆ ತಿಳ್ಕೊಳ್ಳೋದು? ಸಾಮಾನ್ಯವಾಗಿ ಶುರುವಿನ ಅರ್ಥ ಹೇಳುವ ಎಲ್ಲರಿಗೂ ಒಂದು ದೊಡ್ಡ ಒಂದು ಮಾರಕವಾದ ಒಂದು ಸಂಗತಿ ಏನು ಅಂತಂದ್ರೆ, ನಿಮ್ಮ ಆಸುಪಾಸಿನವರು ಕಷ್ಟಾಗಿದೆ ಅಂತ ಹೇಳೋದು. ಚಲೋ ಹೇಳಿದಪ್ಪ, ಎಂತ ಅದ್ಭುತ ಮಾರ, ಅದು ದೊಡ್ಡ ಶತ್ರು ನಿಮಗೆ, ಅದು ಸುಳ್ಳು. ಹಾಗೆ ಹೇಳುವವರು ನಿಮ್ಮ ಮೇಲೆ ಪ್ರೀತಿಯಿಂದ ಹೇಳ್ತವ್ರದ್ದು, ಅವರು ತಿಳಿದು ಹೇಳುದು. ತಿಳಿದವರು ನಿಮ್ಮನ್ನು ಹಾಗೆ ಹೊಗಳುವುದಿಲ್ಲ. ನೋಡಪ್ಪ ಇಂಪ್ರೂವ್ ಮಾಡ್ಲಿಕ್ಕೆ ಇನ್ನುಂಟು ಅಂತ ಹೇಳ್ತಾರೆ. ಅದು ಯಾಕೆ ಹೇಳೋದು? ನಿಮ್ಮ ಮೇಲೆ ಕೋಪದಲ್ಲಲ್ಲ, ಅಥವಾ ನೀವು ಹಾಳಾಗಬೇಕು ಅಂತ ಅದು ಅವರಿಗೆ ಗೊತ್ತುಂಟು, ಸಾಲದು ಅಂತ. ಇದೇ ಧಾರಾಳ ಆಯಿತು ಅಂದ್ರೆ ನಾವು ಅಲ್ಲೇ ಇರ್ತಾನೆ, ಮುಂದೆ ಹೋಗುವುದಿಲ್ಲ. ಹಾಗಾಗಿ ಆ ಹೊಗಳಿಕೆಗೆ ಮರಳಾಗಬೇಕು. ನಿಮಗಿಂತ ದೊಡ್ಡ ನಿಮ್ಮ ಅರ್ಥದ ವಿಮರ್ಶಕ ಇನ್ನೊಬ್ಬ ಇಲ್ಲ. ಏನು ಮಾಡಬಹುದು ನೋಡಿ, ನಿಮ್ಮಲ್ಲಿ ಮೊಬೈಲ್ ಇದೆ, ಅದರಲ್ಲಿ ರೆಕಾರ್ಡರ್ ಎಲ್ಲ ಇನ್ಬಿಲ್ಡ್ ಬರ್ತದೆ. ಅವನು ಮಾಡಿಟ್ಕೊಳ್ಳಿ. ದಂತಳಿಗೆ ಈಗಲೂ ಪದ್ಯ ರೆಕಾರ್ಡ್ ಮಾಡ್ತಾರೆ, ಆಮೇಲೆ ಕೇಳ್ತಾರಲ್ಲ, ಎಂತ ಅದ್ಭುತ ಆಗಬೇಕು. ಆಮೇಲೆ ಮನೆಗೆ ಹೋಗ್ತದೆ, 2 ಪದ್ಯ ಅರ್ಥ ಕೇಳಿ ಸರ್, ಆಮೇಲೆ ಕೇಳಿ ಅದನ್ನು. ಒಬ್ಬ ಪರಿಣತ ಅರ್ಥದ ನಿಮ್ಮೆದುರಿದ್ದಾನೆ, ಅವನ ಅರ್ಥವನ್ನು ಕೇಳಿ, ಆಗ ನಿಮ್ಗೆ ಗೊತ್ತಾಗಲ್ಲ ಆ ವ್ಯತ್ಯಾಸ. ನಿಮ್ಮ ದೋಷ ಏನು ಅಂತ ನಿಮ್ಗೆ ಗೊತ್ತಾಗ್ತದೆ. ಅದು ಗೊತ್ತಾಗುವುದಿಲ್ಲ ಅಂತಾದ್ರೆ ನಿಮ್ಮ ಅರ್ಥ ಹೇಳೋದು ನಿಲ್ಲಿಸಿ. ಒತ್ತಾಯಕ್ಕೆ ಖಂಡಿತ ಅರ್ಥ ಹೇಳಬೇಡಿ. ನಿಮಗೂ ತುಡಿತೊಟ್ಟು ಅದು ಹುಟ್ಟಬೇಕಾದ್ರೆ ನೀವು ಪ್ರಯತ್ನ ಮಾಡಬೇಕು. ಅವಮಾನ ಆಗ್ತದೆ, ನೋವಾಗ್ತದೆ, ಸೋಲಾಗ್ತದೆ, ನಾಚಿಕೆ ಆಗ್ತದೆ. ಇದೆಲ್ಲ ದಾಟಿ ಬಂದರೆ ಮಾತ್ರ ಹರಿಯುವ ನೀರಿನಲ್ಲಿದ್ದ ಕಲ್ಲು ನುಣುಪಾದ ಹಾಗೆ ನಿಮ್ಮ ಅರ್ಥ ಚಂದ ಆಗ್ತದೆ. ನಿಮಗೆ ನೀವು ಮಾಡಿದ ರೆಕಾರ್ಡಿಂಗ್ ಅನ್ನು ಕೇಳಿ ಏನು ನಿರ್ಣಯ ಮಾಡ್ತಿರೋ ನಿಮ್ಮ ಅರ್ಥಕ್ಕೆ, ಅದು 100ಕ್ಕೆ 100 ಸರಿ ಇರ್ತದೆ. ಯೋಚನೆ ಮಾಡಿ ನೋಡಿ. ಇನ್ನು ಪ್ರತಿ ಸಲವು ನಿಮ್ಗೊಂದು ಹಂತಕ್ಕೆ ಬರೋದಕ್ಕೆ ಅಲ್ಲ, ಅದು ಮತ್ತೆ ಕಾಯಿಲೆ ಆಗ್ತದೆ ಅವರದ್ದನ್ನೇ ಅವರು ಕೇಳೋದು. ಒಂದು ಹಂತದವರೆಗೆ ನೀವು ಅದನ್ನು ಅಭ್ಯಾಸ ಮಾಡಿ. ನಿಮ್ಮ ಅರ್ಥವನ್ನು ನೀವೇ ಅಭ್ಯಾಸ ಮಾಡಿ, ಬೇರೆಯವರ ಅರ್ಥವನ್ನು ಅಭ್ಯಾಸ ಮಾಡಿ, ನಿಮ್ಮ ಅರ್ಥವನ್ನು ನೀವೇ ಅಭ್ಯಾಸ ಮಾಡಿ. ಆಗ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ದೋಷ ಎಂಥದ್ದು ಅಂತ. ಸಾಧಾರಣವಾಗಿ ಪ್ರಾರಂಭಿಕ ಹಂತದಲ್ಲಿರುವ ಅರ್ಥಧಾರಿಗಳಲ್ಲಿ ದೋಷ ಏನಿರ್ತದೆ ಅಂತಂದ್ರೆ, ಒಂದು ಆ ತಾಣ ಮೊದಲೇ ಭಾಷೆ ಬರುವುದಿಲ್ಲ. ತಾಣ ಮೊದಲೇ ಒಂದು ಭಾಷೆ ಇದೆ. ಆ ಭಾಷೆಯಲ್ಲಿ ನಾವು ಹೇಳೋ ಶುದ್ಧ ಕ್ರಾಂತಿಕ ಕನ್ನಡವನ್ನು ನಾವು ತಾಣಮದ್ದೆಯಲ್ಲಿ ಉಳಿಸಿದ್ದೇವೆ. ಶುದ್ಧ ಕ್ರಾಂತಿಕ ಕನ್ನಡ ಅಲ್ಲ, ವಿಭಕ್ತಿ ಪ್ರತ್ಯಯ ಅಲ್ಲ. ನಮ್ಮ ಊರಿನಂತೆ ನಾವು ಹಾಕೋದು ಬರ್ತೀಯಾ ಅಂತ, ತಾಣಮದ್ದೆಯಲ್ಲಿ ಬರ್ತೀಯಾ ಅಂತ ಕೇಳುದು. ಅಯ್ಯ ಬರುತ್ತೀಯಾ ಅಂತ ನಾವು ಕೇಳುವುದಿಲ್ಲ. ನಾನು ಹೋಗ್ತೇನೆ ಅಂತ ಹೇಳ್ತಾರೆ, ನಾನು ಹೋಗುತ್ತೇನೆ ಅಂತ ಹೇಳುವುದಿಲ್ಲ ನೋಡಿ. ಅಂದ್ರೆ ಈ ತಾಣಮದ್ದೆಯ ಭಾಷೆ, ಅದನ್ನು ನೀವು ರೂಢಿಸಿಕೊಳ್ಬೇಕಾಗ್ತದೆ. ಶುರು ಹೇಳುವಾಗ ಹೆದರಿ ನಾವು ಮೊದಲ ಭಾಷಣ ಮಾಡಿದ ಹಾಗೆ ಆದಷ್ಟು ಶುದ್ಧ ಮಾತಾಡಲಿಕ್ಕೆ ಹೋಗ್ತೇವೆ. ಅದು ಕ್ರಮೇಣ ಸಹಜತೆಗೆ ಬಂದಾಗ, ನಿಮ್ಮ ಶೈಲಿ ಸಿದ್ಧ ಆಗುವಾಗ ಇದು ನಿಮಗೆ ರೂಢಿ ಆಗ್ತದೆ. ಮತ್ತು ಅದನ್ನು ಸಾಧಿಸಲಿಕ್ಕಿರುವ ತುಂಬ ಸುಲಭದ ಉಪಾಯ ಏನಂದ್ರೆ, ಸ್ವಲ್ಪ ಅಲ್ಲಿ ಶ್ರುತಿ ಅಂತ ಒಂದು ಇರ್ತದೆ ಅಂತ ಹೇಳ್ತದಲ್ಲ, ಅದನ್ನು ಸ್ವಲ್ಪ ಗಮನಿಸಿ. ನಿಮ್ಮ ಇಡೀ ಆ ಶ್ರುತಿಯಲ್ಲಿ ಭಾಗವತರ ಹೇಳಿದ ಹಾಗೆ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಪದ್ಯ ಹೇಳಲಿಕ್ಕೆ ಕೂತದ್ದು ಅಲ್ಲ, ಸಂಗೀತ ಅಭ್ಯಾಸ ಮಾಡೋದು ಅಲ್ಲ. ಆದರೆ ಅದರಲ್ಲಿ 3 ಸ್ಥಾಯಿಗಳಿದ್ದಾರೆ. ಒಂದು ಕೆಳಗಿನ ಮಂದ್ರ, ಷಡ್ಜ ಆ ಥರದ್ದು. 2ನೇದ್ದು ಮಧ್ಯಮದ್ದು, 3ನೇದ್ದು ನನಗೆ ಗೊತ್ತೇ ಬರುವುದಿಲ್ಲ, ಸ್ವರವೂ ಇಲ್ಲ. ಆ 3ರಲ್ಲಿ ಯಾವುದೋ ಒಂದಕ್ಕೆ ನಿಮ್ಮ ಸ್ವರ ಕೂತರೆ ಸಾಕು. ಹೇಳಿಕೊಡೋದು ಹೇಗಪ್ಪ ಅದನ್ನು ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಿರುವ ದಾರಿ ಈಗ ಹೇಗೂ ಶ್ರುತಿಯು ಮೊಬೈಲ್ನಲ್ಲಿ ಉಂಟು. ನೀವು ಕಪ್ಪೆರನಲ್ಲಿ, ಬಿಳಿಮೂರಲ್ಲಿ, ಹೀಗೆ ಬೇರೆ ಬೇರೆ ಉಂಟಲ್ಲ, ಇನ್ನೊಬ್ಬರನ್ನು ಕೂರಿಸಿ ನೀವು ಮಾತಾಡ್ತಾ ಹೋಗಿ, ಸುಮ್ಮನೆ ಮಾತಾಡ್ತಾ ಹೋಗಿ, ಸ್ವಲ್ಪ ರಾಗವಾಗಿ ಮಾತಾಡಿ. ಅಯ್ಯ ಕೌರವ, ನಾನು ಹೇಳುವುದು ಏನೆಂದರೆ ಅಂತ ಮಾತಾಡ್ತಾ ಹೋಗಿ. ಅವ ಅದರಲ್ಲಿ ಶ್ರುತಿಯನ್ನು ಇಟ್ಟು ಅದು ಮಿಳಿತ ಆಗುವುದು ಹೇಗೆ ಅಂತ ಹೇಳ್ತಾನೆ ನಿಮಗೆ. ಅರ್ಥ ಆಯ್ತಾ? ನಿಮ್ಮದು ಸ್ವರ ಬಹಳ ಇಲ್ಲದಿದ್ರೆ ಕಪ್ಪೆರಡಕ್ಕೆ ಕರೆಕ್ಟ್ ಹೋಗ್ತದೆ ಅಂತ ಕಾಣ್ತದೆ, ಅದು ನಿಮಗೆ ಅನುಭವಕ್ಕೆ ಬರ್ತದೆ.
ಯಾಕಂದರೆ ನಾನು ಶ್ರುತಿಯನ್ನು ಅಭ್ಯಾಸ ಮಾಡಿದ್ದೆ ಹೇಗೆಂದರೆ ನೀವು ತಮಾಷೆ ಅನ್ನಿಸ್ಬೋದು. ನಮ್ಮಲ್ಲಿ ಶಂಕ ಊದುವ ಕ್ರಮ 2 ಹೊತ್ತು, ಶಂಕ ಊದುವ ಸ್ವಲ್ಪ ಹೊತ್ತು ಅಂತ ಅದರೊಟ್ಟಿಗೆ ಹೇಳು. ಯಾಕೆ ಹೇಳ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ, ನಾನು ಶ್ರುತಿಗೆ ಅಂತಲೇ ಹೇಳ್ತಿದ್ದದಲ್ಲ. ಅದು ಹೇಳುವಾಗ ಅದರೊಟ್ಟಿಗೆ ನಮ್ಮ ಸ್ವರವು ಸೇರಿ ಆ ಶಂಕರನಾದದಷ್ಟೇ ನಮ್ಮ ಸ್ವರವು ಉಂಟು ಅನ್ನೋ ಭಾವನೆ ಬರ್ತದೆ ನಮಗೆ. ಅದು ಅಭ್ಯಾಸ ಆಯ್ತಲ್ಲ, ಹಾರ್ಮೋನಿಯಮಿಗೆ ಸೇರಿಸೋದು ರಂಗತೆ ಆಗಲಿ. ಹಾಗೆ ನಿಮಗೆ ಎಲ್ಲಿಯೋ ಒಂದು ಕಡೆ ಅದು ಹೊಂದಿಸ್ತದೆ. ಆ ಹೊಂದುವುದು ನಿಮ್ಮ ಕಂಪನದಲ್ಲಿ ನಿಮ್ಮ ಸ್ವರಕ್ಕೆ ಅನುಭವಕ್ಕೆ ಬರ್ತದೆ. ಅಂತಣ್ಣ ನೀವು ಭಾಗವತಿ ಕಲಿಯೋ ಶುರುವಿಗೆ ಆ ಕಂಪನ ಯಾವಾಗ ನಿಮಗೆ ಸಹಸ್ಪಂದನ ಅಂತ ಅನ್ನಿಸ್ತದೋ ಆಗ ನಿಮ್ಮದು ಶ್ರುತಿಯಲ್ಲಿ ಉಂಟು ಅಂತ. ಇದು ಬಂದ ಕೂಡಲೇ ನಿಮ್ಮ ಶೈಲಿ ಸಾಧನೆಯ ಮೊದಲ ಹೆಜ್ಜೆಯಲ್ಲಿ ನೀವಿದ್ದೀರಿ. ನನ್ಗೆ ಗೊತ್ತಿದೆ, ಈಗ ನೀವು ಇಷ್ಟರವರೆಗೆ ಬಹುಶಃ ಅದರ ಬಗ್ಗೆ ಹೆಚ್ಚಿನವರು ಲಕ್ಷ್ಯ ವಹಿಸಲೇ ಇಲ್ಲ. ನೀವು ವಹಿಸುವುದೇನಂತಂದ್ರೆ ಎಂಥ ವಿಷಯ ಹೇಳ್ಬೋದು ಅಂತ. ವಿಷಯವನ್ನು ಸಾಮುಗರಿಂದ ಮೊನ್ನೆವರೆಗೆ ಎಲ್ಲರೂ ಹೇಳಿದ್ದಾರೆ. ಈ ವಿಷಯದ ಬಗ್ಗೆ ಈಗ ಚಿಂತೆ ಮಾಡಬೇಡಿ, ಗೊತ್ತಿರುವುದನ್ನು ಚಂದ ಮಾಡಿ ಹೇಳಿ. ಈಶ್ವರಯ್ಯ ಅಂತ ಹುಷಾರಾದ ಸಂಪಾದಕರು ಒಳ್ಳೆ ವಿಮರ್ಶೆ, ಅವರು ಒಂದ್ಸಲ ಒಂದು ಮಾತಾಡಿದರು. ಆರ್ಟ್ ಅಂತಂದರೆ ಹೌ ಅಂತ, ವಾಟ್ ಅಲ್ಲ, ಹೌ ಮಚ್ ಅಲ್ಲ, ಹೌ ಹೇಗೆ, ಏನು ಅನ್ನೋದಕ್ಕೆ ಮೌಲ್ಯ ಅಲ್ಲ, ಹೇಗೆ ಎಂಬುದು ಮೌಲ್ಯ. ನೀವು ಎಷ್ಟು ಹೊತ್ತು ದುಃಖಿಸ್ತೀರಿ ಅಂತ ಯಾರು ಕೇಳುವುದಿಲ್ಲ ನಿಮ್ಮನ್ನು. ನೀವು ಅರ್ಧ ಗಂಟೆ ಅಳಬಹುದು, ಪ್ರಯೋಜನ ಇಲ್ಲ. 2 ವಾಕ್ಯದಲ್ಲಿ ಆ ಅರ್ಧ ಗಂಟೆಯ ಪರಿಣಾಮ ನೀವು ಮಾಡಲಿಕ್ಕೆ ಬರ್ತದ, ಅದು ನಿಮ್ಮ ಕಾರ್ಯ, ಅದು ಆರ್ಟ್. ಅದನ್ನು ಸಾಧಿಸುವುದಕ್ಕೆ ನೀವು ವಿಷಯ ಇರಲಿ. ನಾನು ಹಾಗೆ ಹೇಳಿದೆ, ವಿಷಯ ಎಷ್ಟು ಬೇಕು ಅಷ್ಟೇ ಇರಲಿ, ತುಂಬ ಬೇಡ. ಆ ವಿಷಯಕ್ಕಿಂತ ಹೆಚ್ಚು ಗೊತ್ತಿರುವುದನ್ನು ಚಂದ ಮಾಡಿ ಹೇಳುವುದು ಹೇಗೆ ಮೊದಲು ಗಮನಕ್ಕೆ ಬರುವುದು. ನೀವು ಅರ್ಥ ಕೇಳುವಾಗ ಯಾರದ್ದು ಅರ್ಥ ಕೇಳ್ತಾ ಇದ್ದೀರಿ ತಿಟ್ಟುಕೊಳ್ಳಿ. ಇವರದ್ದು ಒಳ್ಳೆಯದು ಇವರದ್ದು ಕೆಟ್ಟದ್ದು ಪೂರ್ವಾಭಿಪ್ರಾಯದಿಂದ ಕೇಳಬೇಡಿ, ಸುಮ್ಮನೆ ಅರ್ಥ ಕೇಳಿ. ಆಗ ನಿಮ್ಮ ಗಮನಕ್ಕೆ ಪಕ್ಕನೆ ಬರುವುದು ಯಾವುದು? ಒಂದು ಕಂಠ, ಹೌದಾ? ಮಧುರವಾದ ಕಂಠ. ಮಧುರವಾದ ಅಂದರೆ ಏನು ನಯಮದ್ದು ಅಂತೆಲ್ಲ ಹೇಳೋದು ನಾವು, ಆ ಪಾತ್ರಕ್ಕೆ ಹೋಗುವ ಕಂಠ. ಶಂಭು ಶರ್ಮ ಅವರು ಕರ್ಕಶ ಸ್ವರ ಅವರು, ಆದರೆ ಸ್ತ್ರೀ ಪಾತ್ರವನ್ನು ಚಂದ ಮಾಡಿ ಹೇಳ್ತಿದ್ರಲ್ರಿ ಅವರು. ಮಂಡೋದಲ್ಲಿ ಬಹಳ ಚಂದ ಹೇಳ್ತಿದ್ರು ಅವರು. ಆ ಭಾವ, ಅದರಲ್ಲಿ ಅವರು ಪ್ರತಿಬಿಂಬಿಸುವ ಭಾವ, ಅದನ್ನು ಕೇಳಿ. ಆಗ ನಿಮಗೆ ಗೊತ್ತಾಗ್ತದೆ ಇವರು ಆ ಸ್ವರದ ಬಳಕೆ ಹೇಗೆ ಬರಬಹುದು, ಹೇಗೆ ಆ ಭಾವನೆಯನ್ನು ಮೂಡಿಸಬಹುದು. ಅದು ಸೆಳೆಯುತ್ತದೆ ಸ್ವರ. 2ನೇದ್ದು ಶೈಲಿ. ಶೈಲಿ ಅಂದರೆ ಭಾಷೆಯ ಸರಿಯಾದ ಪ್ರಯೋಗವೂ ಕೂಡ. ತುಂಬ ಉದ್ದ ವಾಕ್ಯ ಮಾಡಲಿಕ್ಕೆ ಹೋದ ಕೂಡಲೇ ಓದಿದ ಪ್ರಭಾವದಿಂದ ನಮ್ಮ ವಾಕ್ಯ ಉದ್ದ ಆಗ್ತದೆ. ಗಮನಿಸಿ, ಉದ್ದ ವಾಕ್ಯ ಮಾಡುವಾಗ ಶುರು ಮಾಡಿದ್ದೆಲ್ಲಿಂದ ಅಂತ ಮುಗಿಸಲಿಕ್ಕಾಗುವಾಗ ನಮಗೆ ಮರ್ತೋದ್ರೆ, ಕೇಳುವವರಿಗೆ ನಮಗೆ ಮರ್ತೋದ್ರೆ ನಾನು ಅಂತ ತೊಡಗಿದವ ಮಾಡುತ್ತಾನೆ ಮಾಡುತ್ತಾಳೆ ಎಂಬಲ್ಲಿ ಮುಗಿತು. ಆ ದೋಷಕ್ಕೆ ನಾವು ಸಿಗಬಾರದು. ಅದಕ್ಕೆ ಬೇಕಾಗಿ ಸಣ್ಣ ವಾಕ್ಯ ಮಾಡ್ಲಿಕ್ಕೆ ನೋಡಿ. ವಾಕ್ಯಗಳು ಪುಟ್ಟದಾಗಲಿ. ಪುಟ್ಟ ವಾಕ್ಯಗಳಲ್ಲಿ ಮಾತಾಡೋದು ತುಂಬ ಚಂದ. ಕುಂಬಳೆ ಸುಂದರಾಯರ ಅತ್ಯದ್ಭುತ ಉದಾಹರಣೆ. ಅವರು ಶಾಸ್ತ್ರ ಓದಿದವರಲ್ಲ, ಅವರಿಗೆ ಬಹಳ ತುಂಬ ಗೊತ್ತಿರಲಿಲ್ಲ. ಆದರೆ ಸ್ವರ ಮತ್ತು ಆ ಶೈಲಿ, ಆ ವಾಕ್ಯ ರಚನೆ, ಅದರ ಚಂದದಿಂದ ಅವರು ಶಾಶ್ವತ ಕೀರ್ತಿ ಸಂಪಾದನೆ ಮಾಡಿಬಿಟ್ರ. ನೀವು ಗಮನಿಸಬೇಕಾದದ್ದು, ದೊಡ್ಡ ಸ್ವಾಮಿಗಳು ಶ್ರೇಷ್ಠ ಅರ್ಥಧಾರಿಗಳು. ಆದರೆ ಅವರ ವಾಕ್ಯ ಶುರುವಾಗಿ ಮುಗಿಯುವಲ್ಲಿವರೆಗೆ ನಾವು ಗಮನ ಕೊಡ್ಲಿಕ್ಕೆ ಕಷ್ಟ ಅಂತ ಹೇಳ್ತಾರೆ. ನನಗೆ ಗೊತ್ತಾಗೋದಿಲ್ಲ ಕೆಲವು ಸಲ, ಮತ್ತು ಪುನಃ ಕೇಳಬೇಕಷ್ಟೆ. ಹಾಗಾಗಿ ಅದು ನಮಗೆ ಆದರ್ಶ ಅಂತ ನಾನು ಹೇಳುದಿಲ್ಲ. ಅವರು ದೊಡ್ಡವರು, ಒಳ್ಳೆ ಪ್ರಭಾವ ಅರ್ಥಧಾರಿ, ಜ್ಞಾನಿ ಎಲ್ಲ ಸರಿಗೆ. ನಮಗದು ಆದರ್ಶವೇ ಆಗಬೇಕು ಅಂತಿಲ್ಲ. ಹಾಗಾಗಿ ಪುಟ್ಟ ವಾಕ್ಯಗಳಲ್ಲಿ ಚಂದದ ಭಾಷೆಯಲ್ಲಿ ಆಕರ್ಷಕ ಸ್ವರದಲ್ಲಿ ಮಂಡಿಸಿ ನೀವು ಅರ್ಧ ಯುದ್ಧವನ್ನು ಗೆದ್ದಿರಿ. ಇನ್ನೊಂದು ಮಿತಿಯನ್ನು ತಿಳ್ಕೊಳ್ಳೋದು. 5 ನಿಮಿಷ ಮುಗಿಸ್ತೇನೆ. ಮಿತಿಯನ್ನು ತಿಳ್ಕೊಳ್ಳೋದು. ಒಂದು ಪಾತ್ರಕ್ಕಿರುವ ಮಿತಿ. ನೀವು ಯಾವ ಪಾತ್ರವಾಗಿ ಮಾತಾಡ್ತಾ ಇದ್ದೀರಿ ಅನ್ನೋ ನಿಮಗೆ ಗೊತ್ತಿದೆ. ರಾವಣನ ದೂತ ಆಗ ಆರಂತರು ಉಲ್ಲೇಖಿಸಿದ್ದಾರೆ. ಇಂತೆಮ್ಮಚಾರರು ಒಂದು ಹೇಳಿದ್ರೆ ಒಂದಕ್ಕಿಂತ ಮೊದಲು 3 ಬಗ್ಗೆ ಇದೆ. ರಾಮ ಏನು ಅಂತೆಲ್ಲ ಹೇಳೋದು. ಕೊನೆಯಲ್ಲಿ ಒಂದು ಊಟ ಬ್ರಹ್ಮನ ಕೂಡ ಹೇಳಿದ್ದಾರೆ. ಹಾಗೆತನ ಮಾಡಿ ಅಂತ ಕೆಡಬೇಡ, ಬೇಡು ಸುಖ ಭೋಗವಾತನಲ್ಲಿ ನೀರು ದಶಶಿರವ ಅಂತ ಒಳ್ಳೆ ತತ್ವ. ಊಟ ಬ್ರಹ್ಮ ಹಾಗೆತನ ಮಾಡಿ ರಾವಣ ಕೆಟ್ಟದ್ದು. ಇದಕ್ಕಿಂತ ಮೊದಲು ಎಷ್ಟು ಜನ ಕೆಟ್ಟಿದ್ದಾರೆ. ನಿನಗೆ ನಿಜವಾಗಿ ಏನಾಗಬೇಕಾದ್ರು ಅದನ್ನು, ಈಗ ಸುಖ ಯಾವುದು ಅದನ್ನು ಬೇಡು, ಅವನು ಕೊಡ್ತಾನೆ ಅಂತ ವಿಷಯ ಹೇಳ್ತಾ ಇರುವುದು. ರಾವಣನ ಅನ್ನ ತಿಂದ ದೂತ ಗಾನಚಂದ್ರ. ಒಂದು ವಾಕ್ಯ ಸ್ವಲ್ಪ ಅವನನ್ನು
ಹಿಟ್ಲರ್ ಅಂತ ಸರ್ವಾಧಿಕಾರಿ ರಾವಣ. ಒಂದು ವಾಕ್ಯ ಹೆಚ್ಚು ಬಂದ್ರೆ ತಲೆ ಕಡ್ದಾಕ್ಯ ನಂಗೆ ಈ ದೂತ ಬ್ರಹ್ಮ ಅಂದ್ರೆ ಎಂಥದಂತ ರಾವಣನಿಗೆ ಹೇಳುದು. ರಾವಣ ಅಷ್ಟು ಓದಿ ಇವನಿಗೆ ಪಾಠ 3 ದಿವಸ ಮಾಡ್ಯಾನ ಅಂತ ರಾವಣನಿಗೆ ದೂತ ಹೇಳುದು. ಒಂದು ಸ್ಥಾನ, ಒಂದು ಬುದ್ಧಿಮತ್ತೆ, ಇದು ಎರಡನೇಲೆಯಿಂದಲೂ ಆ ಪಾಠದ ಮಿತಿ ಗೊತ್ತಿರೋದು. ಹಾಗಾಗಿ ಹೇಳುವಾಗಲೂ ತುಂಬ ವಿನಯದಿಂದ, ಪ್ರಭು ನಾನು ಹೇಳಲಿಕ್ಕೆ ಜನ ಅಲ್ಲ, ಆದರೆ ನನಗೆ ನಿನ್ನ ಕುರಿತಾದ ಗೌರವದಿಂದ ನಾಳೆ ಏನಾಗ್ತದೆ ಎಂಬ ಆತಂಕದಿಂದ ನಿವೇದಿಸಿಕೊಳ್ತಾ ಇದ್ದೇನೆ, ಅಪ್ಪಣೆ ಆದರೆ ಹೇಳ್ತೇನೆ. ಅಷ್ಟೊತ್ತಿಗೆ ರಾವಣ ಹೇಳುತ್ತಾ ಹೇಳಲೇಬೇಕಲ್ಲ, ಬೇರೇನಲ್ಲ ರಾಮ ನೋಡು ಹಾಗಲ್ಲ ಅಂತ ಹೇಳ್ತಾರೆ, ಅದರೊಳಗೆ ಏನೋ ಒಂದು ಮಹಾ ತತ್ವ ಉಂಟು ಅಂತ ಹೇಳ್ತಾರೆ. ಹಾಗಾಗಿ ಅದರೊಟ್ಟಿಗೆ ನಮಗೆ ಹಗೆತನ ನಡೆದಿದೆ. ಈ ಥರದ ಮಾದರಿಯಲ್ಲಿ ಒಂದು 4-5 ವಾಕ್ಯದಲ್ಲಿ ಅರ್ಥ ಮುಗಿಸುವುದು ಒಳ್ಳೆಯದು ಮತ್ತು ಕ್ಷೇಮ. ಇಲ್ಲದಿದ್ದರೆ ರಾವಣ ಮಾಡಿದ ನಿಮಗಿಂತ ಇಷ್ಟಪಟ್ಟು ದೊಡ್ಡ ಅರ್ಥಧಾರಿಯಾಗಿ ಪಾತ್ರವಾಗಿದೆ, ಅವ ಸುಮ್ಮನೆ ಬಿಟ್ಟ. ಅಂದ್ರೆ ಎಷ್ಟೋ ಸಲ ಅರ್ಥಧಾರಿಗಳು ಕೆರಳಿ ಹಲ್ಲೆ ಮಾಡ್ತಾರೆ ಯುವ ಅರ್ಥಧಾರಿಗಳ ಮೇಲೆ. ದೊಡ್ಡ ಆರೋಪ ನನ್ನ ಮೇಲೆ ಸಹ ಉಂಟು. ನನಗೆ ಆದಷ್ಟು ಹೆಚ್ಚಿಕೊಂಡು ಅರ್ಥ ಹೇಳುದು ಹವ್ಯಾಸಗಳು ಪ್ರತಿಭೆಯನ್ನು ಹೊಸಕ್ಕೆ ಹಾಕಿದ ಅಂತ. ಆಕ್ಚುಲಿ ಅದು ವಿಷಯ ಅದಲ್ಲ. ನಿಮ್ಮನ್ನು ಸರಿ ಮಾಡ್ಲಿಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ನಿಮ್ಮನ್ನು ಪಥ್ಯಕ್ಕೆ ತರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅದು ಬಿಟ್ಟು ನೀವು ಹಲ್ಲೆ ಮಾಡಿದ ಅನ್ನೋದನ್ನು ಹಿಡ್ಕೊಂಡ್ರೆ ಸಾಮಾಜಿಕ ನ್ಯಾಯದ ಮೇಲೆ ನೀವು ಎಂತ ಹೇಳುದು, ಈ ಅರ್ಥಧಾರಿಯನ್ನು ಆರೋಪಿಯಾಗಿ ಮಾಡಿ ಕೋರ್ಟಿಗೆ ಹೋಗ್ಬೇಕಾಗ್ತದೆ. ನನ್ನನ್ನು ಅದು ವಿಧಾನ ಹಾಗಲ್ಲ. ಅದು ನಿಮ್ಮನ್ನು ಪದ್ಯದ ಕಕ್ಷೆಯೊಳಗೆ ತರಲಿಕ್ಕೆ ಮಾಡೋ ಪ್ರಯತ್ನ ಅಂತ ನೀವು ಗ್ರಹಿಸಿ. ಯೋಚನೆ ಮಾಡ, ಪಾತ್ರವನ್ನು ಉಳಿಸಿಕೊಳ್ಳಬೇಕಾದ್ರೆ, ನಮ್ಮ ಪಾತ್ರದ ವರ್ಚಸ್ಸನ್ನು ನಾವು ಉಳಿಸಿಕೊಳ್ಬೇಕಾದ್ರೆ ಈಗ ಮಿತಿ ಮೀರಿ ಮಾತಾಡುವವನ್ನು ನಿಯಂತ್ರಿಸಬೇಕು. ಬಿಟ್ಟು ಈ ಪಟ್ಟಾಭಿಷೇಕದ ಕೈಕೆ ದಶರಥ ಬಂದು ಏನಾಯ್ತು ಅಂಬುಜ ನೇತ್ರ ಮಾನಿನಿಯರ ಮೌಳಿ, ಯಾಕೆ ಹೀಗೆ ಜಾನನವೇಕೆ ಬಾಡಿತು, ದುಃಖದಲ್ಲಿದ್ಯಲ್ಲ ಏನು ಅಂತ ಕೇಳ್ತಾನೆ. ಒಬ್ಬ ಕೇಳು ಒಳ್ಳೆ ಹೇಳ್ತಾಳೆ, ನೀನು ನನಗೆ ಸಂತೋಷವಾಗಿ ಇರಬೇಕಾದ ಅಂತರ್ತದೆ. ಆ ಹಂತದಲ್ಲಿ ಕೈಕೆ ಮಾಡಿದವರಿಗೆಲ್ಲ ಒಂದು ದೇವರು ಕೊಟ್ಟ ಶಾಪ ಉಂಟು. ದಶರಥನಲ್ಲಿ ಕಂಡಪಟ್ಟೆ ಚರ್ಚೆ ಮಾಡಿ ಗಲಾಟೆ ಮಾಡಿ ಅವನು ಬಾಯಿ ಕಟ್ಟಿಸಲಿಕ್ಕೆ ನೋಡು. ನೀವು ದೊರತ ನನ್ನ ಯಾಕೆ ಕರೆಸಲಿಲ್ಲ, ಕೇಳಿಕೆ ಉಳ್ಳಿಲ್ಲ ಯಾಕೆ, ಸ್ವಯಂವರ ಇಷ್ಟು ಇದ್ದವರು ಕ್ಷಮಿಸಿ, ಪಟ್ಟಾಭಿಷೇಕ ಇಷ್ಟು ನಿರ್ಣಯ ಆಗಬೇಕು ನನಗೆ ಹೇಳಲಿಲ್ಲ ಯಾಕೆ, ನೀವ್ಯಾಕೆ ನಿನ್ನ ನನ್ನ ಅಂತ ಪ್ರಕಾರದಲ್ಲಿ ಈಗ ಹೇಳಿಲ್ಲ. ದಶರಥ ಎಂತ ಸಾಹಿತ್ಯ, ಎಷ್ಟು ಕೈಕೆಯ ಮೋಹ ಇದ್ರು, ರಾಜ ಅಲ್ಲ ಮರ, ಚಕ್ರವರ್ತಿ ಅಲ್ವ. ಎರಡನೇದಾಗ ಅವ ಅರ್ಥಧಾರಿಯಾಗಿ ಮುಂದಿನ ಹೊತ್ತಿಗೆ ಹೋಗ್ಬೇಕಲ್ಲ. ಹೀಗೆ ಕಟ್ಟಿ ಹಾಕಿ ಏನು ಅಶೋಪತಿ ಕೊಟ್ಟ ಮಾತು, ಭರತನಿಗೆ ಸಿಂಹಾಸನ ಎಲ್ಲ ಬರ್ತದೆ. ಬೇಕೋ ಮುಂದೆ ವರ ಕೇಳಿದ್ದು ನಾನೇ ಒಮ್ಮೆ ಹಾಗೆ ದಶರಥ ಮಾಡಿದ್ದೇನೆ ಇಂಥ ಪತ್ರ ಕೊಟ್ಟವರಿಗೆ. ಎಂಥದ್ದು ವರ ಕೇಳಿದ್ದೇನು ವರ, ಭರತನಿಗೆ ಪಟ್ಟಾಭಿಷೇಕ ಮಾಡ ಹೇಗೆ ಅಲ್ಲ ಈ ವರದ ಪ್ರಕಾರ. ಮತ್ತೆ ಆಗ ಕೊಟ್ಟ ಮಾತಿನ ವಿಷಯ ಇರ್ತದೆ. ಎಂತ ಹೇಳ್ಬೇಕು, ಕೈಗೆ ಎರಡೆರಡು ಇಲ್ಲಲ್ಲ, ಸಿಂಹಾಸನ ಒಂದೆಲ್ಲ ಅಲ್ಲಿ ಒಂದನ್ನು ಇರುವ ಒಂದನ್ನು ಭರತನಿಗೆ ಕೊಡ್ತೇನೆ ಅಂತ ಕೇಕೆಯಲ್ಲಿ ಮಾತು ಕೊಟ್ಟಿದ್ದಾನೆ ಅಂತ ಇಟ್ಟುಕೊಳ್ಳಿ, ಆಯ್ತಲ್ಲ. ಈಗ ಹೊರಗೆಡುವುದು ಹೇಗೆ, ಅದು ಮಾತಿನ ಪ್ರಕಾರ ಕೊಟ್ಟಾಯ್ತಲ್ಲ, ಮತ್ತೆ ಹೊರಗೆಡುವುದಿರ್ತದೆ, ಇನ್ನು ಬೇರೆ ಹೊರಗೆಡು ಅಂತ ಹೇಳಿದರೆ. ಹಾಗಾಗಿ ಅದು ಅಂಬೆ ಮಾಡಿದವರು ವಿಷ್ಣುವಿನಲ್ಲಿ ಚರ್ಚೆ ಮಾಡುವಾಗ ಹಾಗೆ ಆಗ್ತದೆ. ನಿಜವಾಗ ಪದ್ಯದ ಅರ್ಥ ಹಾಗಿರಲಿಲ್ಲ. ಕೂಲಲಾಮರ ಜಯಿಸಿ ಮೆರೆದಿಯ ತೋಳಿ ನೋಡು ಬಿಗಿದಪ್ಪಿ ಮನ್ಮಥ ಕೇಳಿಯೋಳು ನೀನೆನ್ನ ಮನವನ್ನು ಕಾಲ ಕಾಲಕ್ಕೂ ತೃಪ್ತಿಪಡಿಸದೆ ಅಂಜನಾದ ವಿಚಿತ್ರವೀಯನು ಪದ್ಯ ಮುಂದಿನವರು. ಇವರು ಹೇಳೋದು ಹೇಗೆ, ನೀವು ನನ್ನನ್ನು ಸಂತೋಷಪಡಿಸಬೇಕಿತ್ತು ಹಾಗೆ ಹೀಗೆ ಅಂತ ಅದಲ್ಲ. ಅವಳಿಗೆ ಭೀಷ್ಮನ ಮೇಲೆ ಮನಸ್ಸಿದ್ದು ಹೇಳುವುದು ಅಲ್ಲ. ಅವಳು ಹೀಗೆ ಮಾಡು ವಿಚಿತ್ರ ಎಂಥದ್ದು ಇದು ಅಂತ ಕೇಳೋದು. ಅವಳು ನೀನು ಹೇಳ್ಕೊಂಡು ಮದುವೆ ಹೋಗೋದಲ್ಲ, ಸಹಜ ಧರ್ಮ, ಯಾಕೆ ಹೀಗೆ ಮಾಡ್ತೀನಿ ಹೇಳೋದು. ಇಲ್ಲ, ಜಗಳ ಮಾಡಿತ್ತು, ತರಲಿಕ್ಕೆ ಅಧಿಕಾರ ಇಲ್ಲ, ತಮ್ಮನಿಗೊಳ್ಳಿಗೆ ಅಧಿಕಾರ ಇಲ್ಲ, ವಿವಾಹ ಪದ್ಧತಿ ಎಲ್ಲ ಚರ್ಚೆ ಆಯಿತು, ಭೀಷ್ಮನಿಗೆ ಅವಮಾನ ಆಯಿತು ಅಂತ ಇಟ್ಟುಕೊಳ್ಳಿ. ಇವಳು ಮತ್ತೆ ಹೇಳಲಿಕ್ಕೆ ಉಂಟಲ್ಲ, ನಾನು ಸಾರ್ವನಿಗೆ ಮಾತು ಕೊಟ್ಟಿದ್ದೇನೆ ಅಂತ, ಅದನ್ನೇ ಹೇಗೆ ಹೇಳೋದು. ಅಮ್ಮೆ ಮಾಡುವಾಗ ಯೋಚಿಸಬೇಕಾದದ್ದು. ಅಂದರೆ ನಾವು ಅರ್ಥ ಹೇಳುವಾಗ ಈ ಕ್ಷಣಕ್ಕೆ ಅರ್ಥ ಹೇಳೋದು ಮಾತ್ರ ಅಲ್ಲ, ಆ ಪಾತ್ರದ ಮುಂದಿನ ಎಲ್ಲ ಬೆಳವಣಿಗೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅರ್ಥ ಹೇಳಬೇಕಾಗ್ತದೆ. ಈ ಎಚ್ಚರ ಇಲ್ಲದೆ ನಾವು ಮಾತಾಡಿದರೆ ತಾಳಮದ್ಲೆಗೂ ದೊಡ್ಡ ಶಾಪ ಆಗ್ತದೆ. ನಾವು ಅರ್ಥಧಾರಿಯಾಗಿ ಬೆಳೆಯುವುದಿಲ್ಲ. ಕಾರ್ಯಕ್ರಮ ಸಿಕ್ಕಲಿಕ್ಕೂ ಸಾಕು ಅವನ ಜೊತೆ ಜಗಳ ಮಾಡಿದ ನಾವು ಅದೀತು ಅಂತ, ಆದರೆ ಜಗಳಗಳು ಉಳಿಯುವುದಿಲ್ಲ. ನೀವು ನೋಡಿ, ತಾಳಮದ್ಲೆ ಸ್ವಲ್ಪ ಆಂದೋಲನದಲ್ಲಿ ಉಂಟೀಗ. ಮೊದಲೊಂದು ಸಲ ನಮ್ಮ ಟೆಂಕಿನಲ್ಲಿ ತುಳು ಭಯಂಕರ ವಿಜೃಂಭಿಸಿ ಆಟದಲ್ಲಿ, ನಿಮ್ಮ ಬಡಗಿನಲ್ಲಿ ಕಾಲ್ಪನಿಕ ಪ್ರಸಂಗಗಳು ವಿಜೃಂಭಿಸಿದ ಕಾಲ. ಎರಡೂ ತಿಟ್ಟುಗಳು ಅವನತಿಯತ್ತ ಮುಖ ಮಾಡಿದ್ವು, ಪುರಾಣ ಎನ್ನುವುದು ಬಿಟ್ಟೋಯ್ತು. ಆಗ ಒಂದು ಸಲ ಇಡೀ ಕಲ್ಲೋಲ ಆಗೋಯ್ತು. ಕಲಾಂತರಿಗೆ ಎಲ್ಲಿಯೋ ಎಚ್ಚರ ಆಯಿತು. ಮತ್ತೆ ಹಳ್ಳಿಗೆ ಬಂದು ಪೌರಾಣಿಕ ಪ್ರಸಂಗಗಳು ಬಹಳ ವಿಜೃಂಭಿಸಲಿಕ್ಕೆ ತೊಡಗಿದ್ವು.
ಈ 2 ವರ್ಷದ ಹಿಂದೆ ಒಂದು ಸಲ ತುಳುವಿನ ಪ್ರಸಂಗಗಳು ಬಂದರೂ ನಡೆಯಲಿಲ್ಲ. ಪೌರಾಣಿಕ ಪ್ರಸಂಗವನ್ನು ಎಷ್ಟು ಕೆಡಿಸ್ತಾರೆ ಅಂತಲ್ಲ, ಆಗ್ತಾ ಉಂಟದು. ತಾಣ ಮೊದಲೇ ಹಾಗೆ ಒಂದು ಕಾಲದಲ್ಲಿ ಜನ ಇಲ್ಲದೆ ಶೇಣಿಯವರ ತಾಣ ಮೊದಲೇ 14 ಜನ ಇದ್ದದ್ದು ನಾನು ನೋಡಿದ್ದೇನೆ. ಶೇಣಿ ಅಂತ ಹುಚ್ಚರಾಯಗಲಾಗಿ. ಆದರೆ ಮತ್ತೆ ತಾಣ ಮೊದಲ ಹೆಳಿಗೆ ಬಂತು, ಜನಾಕರ್ಷಣೆ ಬಂತು. ಈಗ ಸ್ವಲ್ಪ ಅಸ್ಥಿರ ಉಂಟು, ತಾಣ ಮೊದಲ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಉಂಟು. ಇದನ್ನು ಸರಿದಾರಿಗೆ ತರುವ ಹೊಣೆ ನಿಮ್ಮ ಮೇಲೆ ಉಂಟು. ನೀವು ಜವಾಬ್ದಾರಿ ತಪ್ಪಿಸಿದರೆ ನಾಳೆ ತಾಣ ಮೊದಲೇ ಮುಗಿಲಿಲ್ಲ ಅಂತ ಆಗ್ತದೆ. ನಮಗೆ ಬೇಸರ, ನಾವು ಹೋಗಿ ಆಗಿರ್ತದೆ ಅಷ್ಟೊತ್ತಿಗೆ, ಹಾಗೆ ನಿಮಗೆ ಇಲ್ಲ ಅಂತ ಆಗ್ತದೆ. ಆದ್ದರಿಂದ ಜಾಗ್ರತೆಯಿಂದ ಅರ್ಥಗಾರಿಕೆಯನ್ನು ಸರಿಯಾದ ವಿಧಾನದಿಂದ ತಿಳ್ಕೊಂಡು ಒಳ್ಳೆಯ ಅರ್ಥಧಾರಿಗಳಾಗಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಉಳಿದ ಸಂದೇಹಗಳನ್ನು ಮತ್ತೊಂದನ್ನು ಮತ್ತಿನ ಸಂವಾದದಲ್ಲಿ ಮಾತಾಡುವ. ಇಷ್ಟ ಸಮಯ ಕೊಟ್ಟದ್ದಕ್ಕೆ ಧನ್ಯವಾದಗಳು.